ಹಾಯ್ ಎಲ್ಲರಿಗೂ. ಎಲ್ಲ ನನ್ನ ಭಾವಿ ಶಿಕ್ಷಕರಿಗೆ ಎಲ್ಲರಿಗೂ ಕ್ಲಾಸಿಗೆ ಸ್ವಾಗತ. ಪೈಜಿ ಕ್ಲಾಸಸ್ಗೆ. ಇವತ್ತೇನಂತಂದ್ರೆ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಬಗ್ಗೆ ಇವತ್ತು ಒಂದಿಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಅಂದ್ರೆ ಹಳೆ ಎಕ್ಸಾಮ್ನಲ್ಲಿ ಬಿದ್ದಂಥ ಪ್ರಶ್ನೆಗಳನ್ನು ನಾನು ತೊಗೊಂಬಂದಿನಿ. ಅದು ಮತ್ತು ಇದು ಕೊನೆ ಹಂತದ ತಯಾರಿ ಅಂತ ಹೇಳ್ತೇನೆ. ಯಾಕಂತಂದ್ರೆ ಮೌಲ್ಯ ಶಿಕ್ಷಣ ಆರೋಗ್ಯ ಶಿಕ್ಷಣವನ್ನು ನೀವು ಕಂಟಿನ್ಯೂಸ್ ಆಗಿ ಅಲ್ಲಿಂದ ಇಲ್ಲಿ ತನಕ ಓದೋಕ್ಕಾಗಲ್ಲ. ಮತ್ತು ಅದು ವೆರಿ ಡ್ರೈ ಸಬ್ಜೆಕ್ಟ್, ಅಂದ್ರೆ ಜಲ್ದಿ ಅರ್ಥ ಆಗಲ್ಲ ಒಮ್ಮೊಮ್ಮೆ. ಸೊ ಹಾಗಾಗಿ ಇದು ಕೊನೆ ಹಂತದ ತಯಾರಿ ಅಂತಂದ್ರೆ ಹೆಂಗಂತಂದ್ರೆ ಈ ಪ್ರಶ್ನೆಗಳನ್ನ ತಗೊಂಡು ಆ ಪ್ರಶ್ನೆಗಳ ಜೊತೆಗನ ಇರ್ತಕ್ಕಂಥ ಆಪ್ಷನ್ಗಳ ಮೇಲೆನ ಸಾಲ್ವ್ ಮಾಡ್ಕೊಂತ ಹೋಗೋದು. ಹಾಗಾದ್ರೆ ಇದು ಎಷ್ಟು ಉತ್ತಮ ಅಂತಂದ್ರೆ ನೀವು ಇದನ್ನ ಕ್ಲಾಸ್ ನೋಡಿ ಬರೋಕೆ ಹೇಳ್ತೀರಿ ಹೆಂಗೆ ರೀ ಇದು ಹೆಂಗೆ ಎಂತ ಅಂತ ಹೇಳಿ. ಸೊ ಅದಕ್ಕೆ ನೋಡ್ರಿ, ಈ ನಂದು ಸರಣಿ ಮಾಡ್ಬೇಕಂತಿತ್ತು. ಇದು ನೀವು ಒಳ್ಳೆ ರೆಸ್ಪಾನ್ಸ್ ಕೊಟ್ರಿ ಅಂತಂದ್ರೆ ಈ ಕ್ಲಾಸ್ ಮುಗಿದ ಕೂಡಲೇ ಹೇಳೋಂಕರ ನೀವು ಏನ್ರಿ ಕಮೆಂಟ್ ಸರ್ ಇದ್ರಿ ನೆಕ್ಸ್ಟ್ ಕ್ಲಾಸ್ಗಳನ್ನ ಹಾಕ್ರಿ ಅಂತಂದ್ರೆ ನಾನು ನೋಟ್ಸ್ ಸಮೇತ ಹಾಕ್ತಾನು. ಸೊ ಯಾವ ರೀತಿ ಕ್ವಶನ್ಸ್ಗಳು ಬಂದವು, ಯಾವ ರೀತಿ ಅದಾವು, ಅದನ್ನು ಹೆಂಗೆ ಸಾಲ್ವ್ ಮಾಡಬೇಕು, ಎಲಿಮಿನೇಷನ್ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತೊಗೊಂಬಂದೇನು. ಸೊ ನೋಡೋನು, ಲೆಟ್ಸ್ ಬಿಗಿನ್. ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಎಲ್ಲರಿಗೂ ಸ್ಟಾರ್ಟ್ ಮಾಡಿಬಿಡೋನು. ಬೈ ನಡ್ರಿ. ಫಸ್ಟ್ವಾಗಿ ನೋಡ್ರಿ, ಕ್ವಶನು ಏನು, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣದ ಬಗ್ಗೆ ನಾವು ಟಾಪಿಕ್ ಸ್ಟಾರ್ಟ್ ಮಾಡಿಬಿಟ್ಟು ಅಂತಂದ್ರೆ ಫಸ್ಟು ಕ್ವಶನ್ಸ್ ತೊಗೊಂಡೇನು ನೋಡ್ರಿ. ಏನೈತಿ, ವಹಿಸಿದ ಜವಾಬ್ದಾರಿಯನ್ನ ಪ್ರಶ್ನಿಸದೆ ನೆರವೇರಿಸುವುದು ಅಂತ ಹೇಳಿದಾರೆ. ಅಂದ್ರೆ ಈಗ ಇದ್ರೊಳಗೆ ಯಾವ್ದು ಬರ್ತಾವ, ಅದೇನ ಪ್ರಾಮಾಣಿಕ ಬದ್ಧತೆನೋ, ಆತ್ಮಗೌರವನೋ, ಏನ ಸರಳ ನಡತೆನೋ, ಏನ ಸಮಯ ಪ್ರಜ್ಞೆನೋ ಅಂತ ಕೇಳ್ತಾರ. ಅಂದ್ರೆ ಈಗ ನಿಂಗೆ ಏನೋ ಒಂದು ಕೆಲಸ ವಹಿಸಿರ್ತಾರ, ಆ ಕೆಲಸ ವಹಿಸಿರ್ತಾರಲ್ಲ, ಆ ವಹಿಸಿದ ಕೆಲಸವನ್ನ ನೀನು ಸರಿಯಾದ ಜವಾಬ್ದಾರಿಯುತವಾಗಿ ಅದನ್ನ ಏನೋ ಪ್ರಶ್ನೆ ಮಾಡಿದಾಗ ನೀನ್ ಮಾಡಾಕತ್ತೆ ಅಂತಂದ್ರೆ ಅದು ಯಾವುದು ಅಂತ ಕೇಳ್ತಾರೆ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಮಾಡ್ಲಾರ್ದ ಮಾಡುವಂತ ನೋಡ್ರಿ. ಈಗ ಆತ್ಮಗೌರವರೇ ಬರಂಗಿಲ್ಲ, ಹೊಡೆದಾಕಿ ಬಿಡ್ರಿ. ಆಮೇಲೆ ಸರಳ ನಡತೆ ಬರ್ಬೋದು, ಯಾಕಂದ್ರೆ ಅವ್ನು ಸ್ವಲ್ಪ ಸರಳ ನಡತೆ ಇದ್ರೆ ಅವ್ನು ಸರಿಯಾಗಿ ಕೆಲಸ ಮಾಡ್ದಾನೆ. ಇನ್ನು ಸಮಯ ಪ್ರಜ್ಞೆರೇ ಬರಂಗಿಲ್ಲ, ಯಾಕಂತಂದ್ರೆ ಸಮಯ ಪ್ರಜ್ಞೆ ಅಂತಂದ್ರೆ ಕರೆಕ್ಟ್ ಹೇಳಿದ ಟೈಮಿಗೆ ಮಾಡಿದಂತಂದ್ರೆ ಅದು ಸಮಯ ಪ್ರಜ್ಞೆಗೆ ಬರ್ತೈತಿ, ಇದು ಬರಲ್ಲ. ಹಾಗಾದ್ರೆ ಇವೆರಡ್ರಾಗ ಯಾವುದು? ಹಾಗಾದ್ರೆ ಇದ್ರೊಳಗೆ ನಿಮಗೆ ಅಗದಿ ಗೆಸ್ ಆಗೋದು ಏನಂದ್ರೆ ಪ್ರಾಮಾಣಿಕ ಬದ್ಧತೆ, ಅಂದ್ರೆ ಹೇಳಿದ ಕೆಲಸ ನೋಡಪ್ಪ ಕರೆಕ್ಟ್ ಮಾಡ್ತಾನವ ಅಂತ ಗೊತ್ತೈತಿ. ಸೊ ಹಂಗ ಏನು ಪ್ರಾಮಾಣಿಕ ಬದ್ಧತೆ ಅನ್ನೋದು ಏನಾಗಿರ್ತೈತಿ ಅಂತಂದ್ರೆ ನಮ್ದು ಒಂದು ವಹಿಸಿದ ಜವಾಬ್ದಾರಿಯನ್ನ ಪ್ರಶ್ನಿಸದೆ ನಿರ್ವಹಿಸುವ ಒಂದು ಉತ್ತರ ಆಗಿರ್ತೈತಿ. ಕ್ಲಿಯರ್ ಐತಿ ಎಲ್ಲರಿಗೂ? ಸೊ ನೆಕ್ಸ್ಟ್ ಏನು ಕ್ವಶನ್ ನೋಡ್ರಿ, ಫಾಸ್ಟ್ ಹೋಗೋಣ. ಹಿಂಗ ಎಕ್ಸ್ಪ್ಲೇನ್ ಐತಿ ಅದಕ್ಕೆ. ಏನೈತಿ ನೆಕ್ಸ್ಟ್, ಮಾನಸಿಕ ವಿಳಂಬವು ಕೆಳಗಿನವುಗಳಲ್ಲಿ ಒಂದರ ಪರಿಣಾಮವಾಗಿರುತ್ತದೆ ಅಂತ ಹೇಳಿದಾರೆ. ಹಾಗಾದ್ರೆ ಮಾನಸಿಕ ವಿಳಂಬ ಅಂತ ಹೇಳಿ, ನಮ್ಮ ಮಾನಸಿಕ ವಿಳಂಬಗಳು ಅನ್ನೋದಕ್ಕಿಂತ ಪೈಲ ಮಾನಸಿಕ ನಮ್ಮ ಆಲೋಚನೆಗಳು ಯಾವ್ಯಾವ ಅಂತ ಹೇಳ್ತೇನೆ, ಮಾನಸಿಕ ಚಟುವಟಿಕೆಗಳು ಯಾವ್ಯಾವ ಅಂತ ಹೇಳ್ತೇನೆ ಕೇಳ್ರಿ. ಫಸ್ಟ್ ಮಾನಸಿಕ ಚಟುವಟಿಕೆ ಅಂತಂದ್ರೆ ನಮ್ದು ಆಲೋಚನೆ ಆಗಿರ್ಬೋದು, ಅಥವಾ ತಾರ್ಕಿಕತೆ ಆಗಿರ್ಬೋದು, ಅಥವಾ ನಮ್ಮಲ್ಲಿರ್ತಕ್ಕಂತಹ ಒಂದು ಧೈರ್ಯ ಆಗಿರ್ಬೋದು, ಇವೆಲ್ಲ ಮಾನಸಿಕ ಆಲೋಚನೆಗಳಾಗ್ತಾವ. ಹಾಗಾದ್ರೆ ಮಾನಸಿಕ ಚಟುವಟಿಕೆಗಳಾಗ್ತಾವ. ಇಲ್ಲಿ ಮಾನಸಿಕ ವಿಳಂಬ ಅಂದ್ರೆ ನೀನು ಹೇಳಿದ್ದನ್ನ ಪಟ್ನ ತಿಳ್ಕೊಳಕ್ಕಾಗಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊ. ಕ್ವಶನು ಹೇಳಿದ್ದನ್ನ ಸರಿಯಾಗಿ ತಿಳ್ಕೊಲಿಲ್ಲ ಅಂತಂದ್ರೆ ಅದು ಎದಕ್ಕೆ ಉದಾಹರಣೆ ಆಗ್ತೈತೆ ಅಂದ್ರೆ ಹೇಳಿದ್ದನ್ನ ಸರಿಯಾಗಿ ಅರ್ಥ ಆಗುತ್ತೋ ಲೇಟ್ ಮಾಡತ್ತಾನು ಅಂದ್ರೆ ಇದು ಎದಕ್ಕೆ ಉದಾಹರಣೆ ನೋಡ್ರಿ. ಅವನಿಗೆ ದೈಹಿಕ ಚಟುವಟಿಕೆ ಕೊಡ್ತೈತಾ, ನೀನು ಇದಕ್ಕೆ ಏನಾರ ಸಂಬಂಧ ಬರ್ತೈತಿ, ಸೊ ಇದನ್ನು ಹೊಡೆದಾಕ್ರಿ. ನಾನು ಹೇಳತ್ತೀನಿ ಮೊದ್ಲು ಎಲಿಮಿನೇಷನ್ ಮೆಥಡ್ ಅಂದ್ರೆ ನೀವು ಹಿಂಗೆ ಎಲಿಮಿನೇಷನ್ ಮಾಡಿದ್ರನ ಭಾಳ ಇಂಪಾರ್ಟೆಂಟ್ ಆಯ್ತದೆ. ಯಾಕಂತಂದ್ರೆ ನಮಗೆ ಅರ್ಧ ಉತ್ತರ ನಾವು ಕಳ್ಕೊಂಡಂಗಿಲ್ಲೇ ಗೆಸ್ ಮಾಡಿ ಹಾಕಾಕನು ನೀವು ಏನಾದ್ರು ಲಾಸ್ಟಿಗೆ ಅಂದ್ರೆ ನೋಡ್ರಿ. ಈ ಸಲ ಇದು ನಮ್ಮ ರಾಜಪತ್ರದಲ್ಲಿ ಹೊರಡಿಸಿದಾರೆ ನೋಡಿದಾರೆ, ಆಪ್ಷನ್ 5 ಇರ್ತಾವ. ನೀವು ಹಾಕೋಲ್ಲಿ ಆಪ್ಷನ್ 5 ಇರ್ತಾವು, ಆದ್ರೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ ಅಂತ ಹೇಳ್ಬಿಟ್ಟಾರ. ಕರೆಕ್ಟಾಗಿ ಕೇಳ್ರಿ, ಯಾಕಂದ್ರೆ ನೀವು ಬಿಟ್ಟು ಬಂದ್ರೆ ನೆಗೆಟಿವ್ ಐತಿ. 5 ಆಪ್ಷನ್ದಾಗ ABCD ಮತ್ತು 5 ಒಂದು ಇರ್ತೈತಲ್ಲ, 5ನೇದು ಒಂದು ಇರ್ತೈತಿ. 1 2 3 4 5ನೇದು ಒಂದು ಇರ್ತೈತಿ. 4ರಾಗ ಯಾವ್ದ್ರಿಗೆ ಗೊತ್ತಿತ್ತಂದ್ರೆ ಹಾಕಿ ಹೋತು. ತಪ್ಪು ಮಾಡ್ರ ನೆಗೆಟಿವ್ ಇಲ್ಲ. ಕ್ಲಿಯರ್ ಆಗೈತೆ ಎಲ್ಲರಿಗೂ ಹೇಳೋದು? ತಪ್ಪು ಮಾಡ್ರೆ ನೆಗೆಟಿವ್ ಇಲ್ಲ, ಆದ್ರೆ 5ನೇ ಆಪ್ಷನ್ ಅಥವಾ ಯಾವ್ದಾದ್ರು ಒಂದು ಬಿಟ್ಟಿದ್ರಂದ್ರೆ ನೆಗೆಟಿವ್ ಆಗ್ತೈತಿ. ಸೊ ಇದನ್ನ ಟ್ರಾನ್ಸ್ಪರೆಂಟ್ ತರಕ ಅಂದ್ರೆ ಪೇಪರ್ನಲ್ಲಿ ಪಾರದರ್ಶಕತೆ ತರಕ 5ನೇ ಆಪ್ಷನ್ ಇಟ್ಟಾರು, ಮತ್ತೆ ಹಿಂಗೆ ಮಾಡಿದ್ರೆ ಆಕೈತೆ ಅಂತ ಹೇಳಿದಾರು. ಕ್ಲಿಯರ್ ಆಯ್ತು? ಮತ್ತು 35% ಇದನ್ನ ಇಟ್ಟಾರು, ನೆನಪಿರ್ಲಿ, ಕಂಪಲ್ಸರಿ 35 ಇಟ್ಟಾರು. ಹಾಗಾಗಿ ಇದನ್ನ ಮಾಡಿರೋದಂತ ನಮ್ಗೆ ಅನಿಸ್ತೈತಿ. ಸೊ ಇದೊಂದು ನೆನಪಿರ್ಲಿಲ್ಲ, ನೆಗೆಟಿವ್ ಇಲ್ಲ. ಅದಕ್ಕೆ ಹಿಂಗೆ ಎಲಿಮಿನೇಷನ್ ಮಾಡಿದ್ರೆ ನಿಮ್ಗೆ ಏನೋ 50% ಅರ್ಥ ಕ್ಲಿಯರ್ ಆಗೋದಿಲ್ಲ ಎಲ್ಲಾನು. ಹಾಗಾದ್ರೆ ಏನು ಹೇಳ್ರಿ, ದೈಹಿಕ ಚಟುವಟಿಕೆ ಕೊರತೆ ಇರ್ತೈತೆ. ಹಿಂಗೆ ಮನುಷ್ಯನಿಗೆ ಆಲೋಚನೆ ತಾರ್ಕಿಕತೆ ಎಲ್ಲಿ ಬರ್ತಾವ? ದೈಹಿಕ ಚಟುವಟಿಕೆ ಬರಲ್ಲ. ನಮ್ಮ ಜೀವನ ಶೈಲಿ ಒಳಗೆ ಬರ್ತೈತೆ? ಇಲ್ಲ. ಇನ್ನು ನಮಗೆ 2 ಅನ್ಸ್ಬೋದು, ಏನೋ ಹೇಳ್ರಿ, ಪರಿಸರ ಮತ್ತು ಅನುವಂಶತೆ. ಹಾಗಾದ್ರೆ ಪರಿಸರ ಅಂದ್ರೆ ನಮ್ಮ ಸುತ್ತಮುತ್ತಲಿಂದ ಮೇಲೆ ಡಿಫೆಂಡ್ ಇರ್ತೈತೋ, ಏನು ನಮ್ಮ ಅನುವಂಶತೆ ಇರ್ತೈತೆ, ನಮ್ಮ ತಂದೆ ತಾಯಿ ಹೆಂಗಿರ್ತಾರಲ್ಲ ಹಂಗೆ ನಮ್ದು ಆಲೋಚನೆ ತಾರ್ಕಿಕತೆ ಇರ್ತಾವೆ. ಸೊ ಎಕ್ಸಾಕ್ಟ್ಲಿ ಕರೆಕ್ಟಾ? ಏನು ಹೇಳ್ರಿ, ಅನುವಂಶತೆ ಅಂತಂದ್ರೆ ನಮ್ಮ ತಂದೆ ತಾಯಿಗಳ
ನಮ್ಮ ಬೆಳವಣಿಗೆ ಏನಿರ್ತೈತಲ್ಲ, ನಮ್ಮ ತಂದೆ ತಾಯಿಗಳಿಂದ ನಮಗೆ ಬಂದಂಥ ಜೀನ್ಸ್ಗಳು ಏನಿರ್ತಾವಲ್ಲ ಅದ್ರ ಮೇಲೆ ನಮ್ಮ ತಾರ್ಕಿಕತೆ ಬುದ್ಧಿ ಬೆಳವಣಿಗೆ ಆಗಿರ್ತೈತಿ. ಸೊ ಇದು ಅನುವಂಶೀಯತೆ ಆಗಿರ್ತೈತಿ, ಪರಿಸರರೇ ಬರಂಗಿಲ್ಲ. ಸೊ ಇದು ಕಮ್ಮಿ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಒಂದು ಸಾಮಾಜಿಕ ಮೌಲ್ಯವಾಗಿರುತ್ತದೆ ಅಂತ ಕೇಳಿದಾರೆ. ಯಾವುದು ಸಾಮಾಜಿಕ ಮೌಲ್ಯವಾಗಿರ್ತೈತಿ? ಮೊದಲು ನಮಗೆ ಸಾಮಾಜಿಕ ಮೌಲ್ಯಗಳು ಅಂತಂದ್ರೆ ಅರ್ಥ ಗೊತ್ತಿರ್ಬೇಕು. ನಾನು ಹೇಳಿ ಇದನ್ನ ಒಂದ ಕಡೆ ಕೇಳಲ್ಲ, ಭಾಳ ಕಡೆ ಕೇಳ್ತಾನೆ ಇದನ್ನ ಕ್ವಶನ್ಸ್. ಹೆಂಗಂತಂದ್ರೆ ಸಾಮಾಜಿಕ ಮೌಲ್ಯಗಳು ಅಂತ ಹೇಳಿ. ಹಾಗಾದ್ರೆ ಸಾಮಾಜಿಕ ಮೌಲ್ಯಗಳು ಅಂತಂದ್ರೆ ಯಾವುವು? ಹಾಗಾದ್ರೆ ನಮಗೆ ನೋಡ್ರಿ, ಸಾಮಾಜಿಕ ಮೌಲ್ಯ ಅಂತಂದ್ರೆ ಇದ್ರಾಗ ಯಾವ್ಯಾವ್ದು ಬರ್ತದೆ ಮೊದಲು ನೋಡ್ಕೋರಿ. ಸ್ವಾಧ್ಯಾಯ ಅಂತಂದ್ರೆ ಏನಂದ್ರೆ ಸ್ವ ಪ್ಲಸ್ ಅಧ್ಯಾಯ ಅಂತ ಕರಿತಾವ ನಾವು. ಸ್ವ ಪ್ಲಸ್ ಅಧ್ಯಯನ ಅಂತ ಕರಿತೀವಿ. ಸ್ವ ಪ್ಲಸ್ ಅಂದ್ರೆ ನಮ್ಮನ್ನು ನಾವು ಅಧ್ಯಯನ ಮಾಡ್ಕೋದ ಸ್ವಾಧ್ಯಾಯ ಅಂತ ಕರಿತೀವಿ. ಹಾಗಾದ್ರೆ ಇದು ಸಾಮಾಜಿಕ ಮೌಲ್ಯಕ್ಕೆ ಬರ್ತೈತಿ ಏನ್ರಿ? ಹೊರಗಡೆ ಕನೆಕ್ಟಿವಿಟಿ ಐತಿ? ಇಲ್ಲ, ಇದನ್ನ ತೆಗೆದಾಕ್ಬಿಡ್ರಿ. ಹಾಗಾದ್ರೆ ಏನೈತಿ? ವಿನಾಶಕಾರಿ ವಿಮರ್ಶನೆ ಅಂದ್ರೆ ನಮ್ಮ ವಿಮರ್ಶನೆ ಮಾಡ್ಕೋತಲ್ಲ, ಅದು ವಿನಾಶಕಾರಿ ಆಗಿರ್ಬೇಕು. ಇದು ನಮ್ಮಲ್ಲಿ ಮಾಡ್ಕೋದ್ರಿಂದ ಇದೇನಾಗಿರ್ತೈತಿ? ಇದು ಆಗಿರಂಗಿಲ್ಲ. ಹೀಗೆ ಎರಡು ಹೋದು. ಅಂಧಶ್ರದ್ಧೆ ಅಂದ್ರೆ ಒಂದ್ರ ಮೇಲೆ ನಾವು ಅದೇನೋ ತಪ್ಪೈತೆ ಅಂತ ಅನ್ಕೊಂಡಿದ್ದು ಅಂತಂದ್ರೆ ಇದು ಬರ್ತೈತಿ? ಇಲ್ಲ. ಇಲ್ಲಿ ವರ್ಡ ಗೊತ್ತಾಗತ್ತೈತಿ ನಮ್ಗೆ. ಯಾವ್ದು ಹೇಳ್ರಿ? ಆಪ್ಷನ್ ಎ ಏನು? ಸಾಮಾಜಿಕ ಮೌಲ್ಯಗಳ ಪಾಲನೆ. ನಾವು ಸಾಮಾಜಿಕ ಮೌಲ್ಯಗಳು ಏನಿರ್ತಾವಲ್ಲ ಆ ಮೌಲ್ಯಗಳನ್ನ ನಾವು ಪಾಲನೆ ಮಾಡಿದ್ರ ಸೊ ಅದು ಏನಾಗಿರ್ತೈತಿ? ಸಾಮಾಜಿಕ ಮೌಲ್ಯವಾಗಿರ್ತೈತಿ. ಕೆಳಗಿನ ಒಂದು ಉದಾಹರಣೆ ಆಗೈತಿ. ಕ್ಲಿಯರ್ ಐತೆ ಎಲ್ಲರಿಗೂ? ಸೊ ಏನ ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 129 ಏನೈತಿ? ವೈಯಕ್ತಿಕ ಸ್ವಚ್ಛತೆಯು ಕೆಳಗಿನವುಗಳಲ್ಲಿ ಒಂದರಿಂದ ಸಾಧ್ಯವಾಗಿರುತ್ತದೆ ಅಂತ ಹೇಳಿದಾರೆ. ಸೊ ಇಲ್ಲಿ ಬರೀ ನೀವು ಏನು ಹೇಳ್ರಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಅಂತಂದ್ರೆ ಥಿಂಕ್ ಮಾಡ್ಬೇಕು. ಜಾಸ್ತಿ ಥಿಂಕ್ ಮಾಡಕ್ಕೆ ಟೈಮ್ ಹೋಗ್ತೈತಿ ಇಲ್ಲಿ. ಅದ್ರಾಗ ಅದಕ್ಕೆ ನಾನು ಹೇಳೋದು ನಿಮಗೆ, ಎಲಿಮಿನೇಷನ್ ಮೆಥಡ್ ಅನ್ನೋದು ಗೊತ್ತಿತ್ತು ಅಂತಂದ್ರೆ ಅಗ್ದಿ ಕರೆಕ್ಟ್ ನೀವು ಅದನ್ನ ಹೊಡೆದಾಕ್ಬಿಡ್ಬೋದು. ಮತ್ತು ಇದ್ರೊಳಗೆ ನೀವು ಏನಾದರೂ ಥಿಂಕ್ ಮಾಡ್ಕೊಂತ ಯಾವ್ದು ಇದ್ರ ಹೆಂಗೆ ಅಂತಂದ್ರೆ ಒಂದು ಕ್ವಶನ್ ನೋಡ್ರಿ ಅದ ಬಾಜು ಅನಿಸ್ತಾವ. ಸೊ ಹಂಗೆ ಅದಕ್ಕಾಗಿ 50% ನಮಗೆ ಅದ್ರಾಗಿಂದ ಇದಿಲ್ಲಪ್ಪ ಅಂತ ಗೊತ್ತಾಗ್ಬೇಕು. ಅಂದ್ರೆ ನೀವು ಅದ್ರೊಳಗೆ ಏನಾದರೂ ಕ್ಲಿಕ್ ಆಗೋ ಚಾನ್ಸಸ್ ಇರ್ತೈತಿ. ಸೊ ಇನ್ನೊಂದು, ಈ ಎಷ್ಟು ಪೇಪರ್ದಾಗ ಹೈಯೆಸ್ಟ್ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಮೇಲೆ 20 ಕ್ವಶನ್ಸ್ ಅದಾವೆ. ಸೊ ಅದಕ್ಕೆ ನಾನು ಈ ಕ್ವಶನ್ ಸರಣಿಯನ್ನು ತೊಗೊಂಡೇನು. ಅಗ್ದಿ ಈಸಿ ಐತಿ. ಹೆಂಗೆ ಮಾಡೋದು ಅನ್ನೋದು ಗೊತ್ತಾಯ್ತು ಅಂದ್ರೆ ಗೊತ್ತಾಗ್ತೈತೆ. ಸೊ ನೋಡ್ರಿ, ಇಲ್ಲಿ ಸ್ವಚ್ಛತೆ, ವೈಯಕ್ತಿಕ ಸ್ವಚ್ಛತೆ ವರ್ಡ್ ಸೆಂಟೆನ್ಸ್ ಅರ್ಥ ಮಾಡ್ಕೊಂಡು ನಮ್ಮ ಸ್ವಚ್ಛತೆ ಅಂತ ಅರ್ಥ. ವೈಯಕ್ತಿಕ ಸ್ವಚ್ಛತೆ ಅಂದ್ರೆ ನಮ್ಮ ಸ್ವಚ್ಛತೆ ಅಂತ ಅರ್ಥ. ಸೊ ಆಪ್ಷನ್ ಮನಃಶಾಂತಿ ಅಂತ ಐತಿ. ಮನಃಶಾಂತಿ ಒಳಗಡೆ. ಸೊ ಇದು ಬರಲ್ಲ, ಗೊತ್ತಾಯ್ತಾ? ಹೊಡೆದಾಕ್ಬಿಡ್ರಿ. ಸೊ ಆತ್ಮ ನಿಯಂತ್ರಣ ಆ ಒಳಗಡೆ ಮತ್ತು ನಮ್ಮಲ್ಲಿ ನಾವು ನಿಯಂತ್ರಣ ಮಾಡ್ಕೋದು. ಸೊ ಇದು ಬರಲ್ಲ, ಹೊಡೆದಾಕ್ಬಿಡ್ರಿ. ಸೊ ನೆಕ್ಸ್ಟ್ ನೋಡ್ರಿ, ಏನೈತಿ? ಆರೋಗ್ಯ ಆಹಾರ ಸೇವನೆ ಮತ್ತು ನಿಯಮಿತ ಬಹಿರ್ದೇಶ ಅಂತ ಹೇಳಿದಾನೆ. ಸೊ ಇಲ್ಲಿ ಒಂದ್ ನೋಡೋಣ, ಆರೋಗ್ಯ ಆಹಾರದ ಸೇವನೆ ಅಂತಂದ್ರೆ ಈಗ ನಾವು ಪೌಷ್ಟಿಕ ಇರುವಂತ ಆಹಾರ ಅಥವಾ ಉತ್ತಮ ವಿಟಾಮಿನ್ಸ್ ಇರುವಂತ ಆಹಾರಗಳನ್ನ, ನಾವು ಕಾರ್ಬೋಹೈಡ್ರೇಟ್ ಇರುವಂತ ಆಹಾರವನ್ನ ಸೇವನೆ ಮಾಡಬೇಕು. ಆರೋಗ್ಯ ಸೇವನೆ ಆಗ್ತೈತೆ. ಚಲೋ ತಿನ್ನತಾನಪ್ಪ, ಕಾರ್ಬೋಹೈಡ್ರೇಟ್ ಅದು ಚಲೋ ತಿನ್ನತಾನು ಅಂತ ಆಗೈತಿ. ಇದು ವೈಯಕ್ತಿಕ ಸ್ವಚ್ಛತೆ ಬರಲ್ಲ. ಇದನ್ನು ಹೊಡೆದಾಕ್ಬಿಟ್ರೆ ಉತ್ತರ ಯಾವ್ದು ಉಳಿತು ಈಗ? ಹಾಗಾದ್ರೆ ಯಾವ್ದು ಹೇಳ್ರಿ? ನಿಯಮಿತ ಬಹಿರ್ದೇಶ ಅಂತಂದ್ರೆ ಏನ್ ಹೇಳ್ರಿ? ನಮ್ಮಲ್ಲಿರ್ತಕ್ಕಂಥ ಈಗ ನೋಡ್ರಿ, ವೈಯಕ್ತಿಕ ಸ್ವಚ್ಛತೆ ಅಂದ್ರೆ ನಮ್ಮದನ್ನ ಮಕ್ಕಳಲ್ಲಿ ತಗೋನು. ಏನಂತಂದ್ರೆ ಮಕ್ಕಳಲ್ಲಿ ಏನಂದ್ರೆ ಈಗ ಮಲಬದ್ಧತೆಯನ್ನ ಮಾಡ್ತಿರ್ತಾರ, ಅಲ್ಲಿ ತಮ್ಮಲ್ಲಿ ಸ್ವಚ್ಛ ಇರಂಗಿಲ್ಲ ಅದು. ಆದ್ರೆ ಇವ್ರು ನಿಯಮಿತವಾಗಿ ಕ್ಲೀನ್ ಆಗಿದ್ರ ಅಂತಂದ್ರೆ ಇದು ವೈಯಕ್ತಿಕ ಸ್ವಚ್ಛತೆ. ನಮ್ಮಲ್ಲಿರ್ತಕ್ಕಂಥ ಬಾಹ್ಯವಾಗಿ ತೋರ್ತಕ್ಕಂಥ ಒಂದು ಸ್ವಚ್ಛತೆ ಆಗಿರ್ತೈತಿ. ಹಾಗಾಗಿ ಇದನ್ನ ನಿಯಮಿತ ಬಹಿರ್ದೇಶ ಅಂತ ಕರೀತಾರೆ. ನಿಯಮಿತ ಬಹಿರ್ದೇಶ ಅಂದ್ರೆ ಗೊತ್ತಾಯ್ತು, ಹೊರಗಡೆ ಹೋಗೋದು ಅಂತ ಅರ್ಥ. ಕ್ಲಿಯರ್ ಆಯ್ತಾ? ಸೊ ಇನ್ ನೆಕ್ಸ್ಟ್ ಏನೈತೆ ನೋಡ್ರಿ, ಭಾರತ ಸಂವಿಧಾನದಲ್ಲಿ ಒತ್ತು ನೀಡಿದ ಮೌಲ್ಯಗಳಲ್ಲಿ ಒಂದು ಅಂತ ಹೇಳಿದಾನೆ. ಹಾಗಾದ್ರೆ ಭಾರತ ಸಂವಿಧಾನದಲ್ಲಿ ಒತ್ತು ನೀಡಿದ ಮೌಲ್ಯಗಳು ನಿಮ್ಗೆ ಗೊತ್ತೈತಿ. ಪ್ರಸ್ತಾವನೆ ನೋಡ್ರನ ಗೊತ್ತಾಗ್ಬಿಡ್ತೈತಿ ಭಾರತ ಸಂವಿಧಾನದ ಮೌಲ್ಯಗಳು ಎಷ್ಟದಾವ, ಮೌಲ್ಯಗಳಲ್ಲಿ ಏನೇನದಾವ ಇರೋ ಮೌಲ್ಯಗಳನ್ನ, ಭಾರತ ಸಂವಿಧಾನ ಇರತಕ್ಕಂಥ ಮೌಲ್ಯಗಳನ್ನ ಪ್ರಸ್ತಾವನೆ ಒಳಗೆ ಅದಕ್ಕೆ ಅದನ್ನ ಕೈ ಕನ್ನಡಿ ಅಂತ ಕರೀತಾರೆ. ಗೊತ್ತೈತಾ? ಕೈ ಕನ್ನಡಿ ಅಂತ ಸಂವಿಧಾನದ ಒಂದು ಹಕ್ಕಿ ನೋಟ ಅಥವಾ ಗುರುತಿನ ಚೀಟಿ ಅಂತ ಕರೀತಾರೆ ಸಂವಿಧಾನದ ಪ್ರಸ್ತಾವನೆಯನ್ನು. ಹಾಗಾದ್ರೆ ನಿಮ್ಗೆ ಗೊತ್ತೈತೆ, ಸಮಾಜವಾದಿ, ಜಾತ್ಯತೀತ, ಐಕ್ಯತೆ ಅನ್ನೋ ಪದಗಳನ್ನ, ಏಕಾಗ್ರತೆ, ನ್ಯಾಯ, ಇವೆಲ್ಲ ರಾಜಕೀಯ ನ್ಯಾಯ, ಆರ್ಥಿಕ ನ್ಯಾಯ ಈ ಪದಗಳನ್ನ ಸೇರಿಸಿದ್ದಾರೆ. ಹಾಗಾದ್ರೆ ಅಲ್ಲಿ ವರ್ಡ್ ಗೊತ್ತಾಗೈತಿ ನೋಡ್ರಿ. ಇಲ್ಲಿ ಆಪ್ಷನ್ದಾಗ ನಿಮ್ಗೆ ನೋಡ್ರಿ ಆಲ್ರೆಡಿ ಗೊತ್ತಾಗಿರ್ಬೇಕು. ಈಗ ಅದು ಆಪ್ಷನ್ ಎ ಸಮಾನತೆ, ಸ್ವಯಂ ಶಿಸ್ತು, ಶುಚಿತ್ವ, ಪರಹಿತ ಚಿಂತನೆ ಅಂತ ಐತಿ. ನೋಡ, ಪರಹಿತ ಚಿಂತನೆ ಬರಲ್ಲ, ಸ್ವಯಂ ಶಿಸ್ತು ಅನ್ನೋದು ಸಾಮಾಜಿಕ ಇದ್ರೊಳಗಿಲ್ಲ, ಶುಚಿತ್ವ ಅನ್ನೋದಿಲ್ಲ. ಹಾಗಾದ್ರೆ ವರ್ಡ್ ಗೊತ್ತಾಗಿರ್ಬೇಕು. ಸಮಾನತೆ. ಕ್ಲಿಯರ್ ಐತೆ ಎಲ್ಲರಿಗೂ? ಸೊ ಇದು ಹಿಂಗಿರ್ತಾವು. ಸ್ವಲ್ಪ ತಲೆ ಓಡಿಸ್ಬಿಟ್ರೆ ಮುಗಿದೋಗ್ಬಿಡ್ತೈತಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈಗ ನೋಡ್ರಿ ಏನೈತಿ? ಪ್ರತಿಯೊಬ್ಬನಿಗೆ ಪ್ರತಿದಿನಕ್ಕೆ ಕುಡಿಯಲು ಹಾಗೂ ಬಳಕೆಗೆ ಬೇಕಾಗುವ ಅಂದಾಜು ನೀರಿನ ಪ್ರಮಾಣ ಎಷ್ಟು ಅಂತ ಕೇಳಿದಾನೆ. ಹಂಗಂದ್ರೆ ಒಬ್ಬ ಮನುಷ್ಯನಿಗೆ ದಿನಕ್ಕೆ ಕುಡಿಯಾಕ ಮತ್ತು ಅವನಿಗೆ ಬಳಕೆ ಮಾಡಕ ಎಷ್ಟು ಬೇಕು ನೀರು ಅಂತ ಕೇಳಿಬಿಟ್ಟಾನ. ಹಾಗಾದ್ರೆ ನೋಡ್ರಿ, 55ರಿಂದ 56 ಲೀಟರ್ ಐತಿ, 65ರಿಂದ 75 ಲೀಟರ್ ಐತಿ, 75ರಿಂದ 80 ಲೀಟರ್ ಐತಿ, 85ರಿಂದ
95 ಐತಿ. ನೋಡ್ರಿ ನೀವು ಅನ್ಬೋದು ಸರ್ ನಾವು ಬೇಕಾದಷ್ಟು ಎಷ್ಟು ಬೇಕಾದಷ್ಟು ಯೂಸ್ ಮಾಡ್ಬೋದಲ್ರಿ, ನನಗೆ ಎಷ್ಟು ಬೇಕಾದಷ್ಟು ಗೊತ್ತಿದೆ ನಾವು ಯೂಸ್ ಮಾಡಿ ಸರ್ ನಾ ಕಮ್ಮಿಯನ್ನು ಯೂಸ್ ಮಾಡ್ತೇನೆ ಹೆಚ್ಚು ಯೂಸ್ ಮಾಡ್ತೇನೆ ಅಂತ ಅಂತಾರೆ ಒಬ್ಬೊಬ್ರು. ಹಂಗಲ್ಲ, ಇದಕ್ಕೊಂದು ಒಂದು ನಿಯಮಾವಳಿ ಅಂತ ಅನ್ನೋದು ಐತಿ. ಒಬ್ಬ ಮನುಷ್ಯನಿಗೆ ಇಂತಿಷ್ಟು ನೀರೇ ಬೇಕು, ಪ್ರಮಾಣ ಬೇಕು ಅನ್ನೋದು ಒಂದು ನಿಯಮಾವಳಿಯನ್ನು ಹೊರಡಿಸ್ಬಿಟ್ಟರು. ಆ ನಿಯಮಾವಳಿ ಒಳಗೆ ನಮ್ ನೋಡ್ರಿ ಕುಡಿಯಾಕ ನಮ್ಗೆ ಎಷ್ಟು ದಿನಕ್ಕೆ ಒಬ್ಬ ಒಂದು ಮನುಷ್ಯ 5 ರಿಂದ 6 ಲೀಟರ್ ಅಥವಾ 7 ಲೀಟರ್ ಮಟ್ಟ ಕುಡಿಬೇಕಂತ ಇದ್ದಾನೆ. ಕ್ಲಿಯರ್ ಆಯ್ತಾ? ಇದು 5, 6, 7 ಲೀಟರ್ ಮಟ್ಟನು ಒಬ್ಬ ಮನುಷ್ಯನ ಸೇವನೆಗೆ ಬೇಕು. ಹಾಗಾದ್ರೆ ನಮ್ಮ ದಿನದ ಸ್ವಚ್ಛತೆಗೆ ಎಷ್ಟು ಬೇಕು ಸ್ವಚ್ಛತೆಗೆ ಅಂತ ಹೇಳಿ ಇದನ್ನ ನಿಯಮಾವಳಿ ಪ್ರಕಾರ ನಮ್ಗೆ ಎಷ್ಟು ಅಂತಂದ್ರೆ 75 ರಿಂದ 85 ಲೀಟರ್ ಒಬ್ಬ ಮನುಷ್ಯನಿಗೆ ಶುಚಿತ್ವಕ್ಕೆ, ಅಂದ್ರೆ ಅವನು ಕ್ಲೀನ್ ಆಗಿರಾಕ, ಅವನ ಬಟ್ಟೆ ಒಗ್ಯಾಕಾಗಿರ್ಲಿ, ಅವನ ನಿತ್ಯ ಕರ್ಮಕ್ಕಾಗಿರ್ಲಿ, ಅಥವಾ ಅವನ ಜಳಕಕ್ಕಾಗಿರ್ಲಿ, ಹಾಗಾದ್ರೆ ಅವನ ಊಟಕ್ಕೆ ಅಡಿಗೆಯಲ್ಲಿ ಬಳಸಕ್ಕಾಗಿರ್ಬೋದು, ಅಥವಾ ಅವನಿಗೆ ಕುಡಿಯೋಕ್ಕಾಗಿರ್ಬೋದು, ಇವೆಲ್ಲ ಸೇರಿಸ್ಕೊಂಡು ಎಷ್ಟು 75 ಲೀಟರ್ ನೀರು, 75 ರಿಂದ 85 ಲೀಟರ್ ಒಬ್ಬ ಮನುಷ್ಯನಿಗೆ ಬೇಕಂತೇಳಿ ಕಾನ್ಸ್ಟಂಟ್ ಅನ್ನ ಮಾಡಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಸಾರ್ವತ್ರಿಕ ಮೌಲ್ಯಕ್ಕೆ ಇದು ಒಂದು ಉದಾಹರಣೆ ಆಗಿದೆ ಅಂತ ಹೇಳಿದಾನೆ. ಈಗ ನಾನು ಮೊದಲ ನಿಮಗೆ ಸಾರ್ವತ್ರಿಕ ಮೌಲ್ಯಕ್ಕೆ ಒಂದು ಉದಾಹರಣೆ ಆಗಿದೆ ಅಂತ ಹೇಳ್ತೇನೆ. ನಾನೀಗ ಸಾರ್ವತ್ರಿಕ ಮೌಲ್ಯಗಳನ್ನ ಹೇಳ್ಬಿಡ್ತೇನೆ. ಯಾವ ಸಾರ್ವತ್ರಿಕ ಮೌಲ್ಯಗಳಂತಂದ್ರೆ ಮೊದಲನೇ ಬರೋದು ಪ್ರಾಮಾಣಿಕತೆ. ಏನು ಪ್ರಾಮಾಣಿಕತೆ? ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಇದೆ ನಾವು. ಪ್ರಾಮಾಣಿಕತೆ, ಇನ್ನೊಂದು ನ್ಯಾಯ. ಹ್ಯಾಂಡ್ ರೈಟಿಂಗ್ ಸರಿ ಆಗ್ತಾ ಇಲ್ಲ, ಇದು ಸ್ವಲ್ಪ ಇದನ್ನಾಗಿದೆ. ನ್ಯಾಯ, ಆಮೇಲೆ ಮಾನವೀಯತೆ. ನೆಕ್ಸ್ಟ್ ಪ್ರೀತಿ, ಅಂದ್ರೆ ಇದು ನೋಡ್ರಿ ಪ್ರೀತಿ. ಆಮೇಲೆ ನೆಕ್ಸ್ಟ್ ಸತ್ಯ. ಇವುಗಳನ್ನ ಮೂಲವಾಗಿ ಏನಂತ ಗುರುತಿಸ್ತಾರಂತಂದ್ರೆ ಸಾರ್ವತ್ರಿಕ ಮೌಲ್ಯಗಳು ಅಂದ್ರೆ ಎಲ್ಲರಿಗೂ ಬರುವಂತ, ಅಂದ್ರೆ ಪ್ರಾಮಾಣಿಕವಾಗಿ ನೀನು ಎಲ್ಲರೂ ನೋಡುತ್ತಿ, ನ್ಯಾಯಯುತವಾಗಿ ಅಂದ್ರೆ ಎಲ್ಲರ ನಡುವೆ ಬರ್ತಿ, ಮಾನವೀಯತೆ ಅಂತಂದ್ರೆ ಎಲ್ಲರಿಗೂ ಮುಂದಿರೋರಿಗೆ ತೋರ್ತಿ, ಆಮೇಲೆ ಪ್ರೀತಿ ಅದು ಮುಂದಿನವ್ರಿಗೆ ತೋರ್ತಿ, ಅದು ನಿನ್ಗೆ ವೈಯಕ್ತಿಕ ಆಗಿಲ್ಲ, ಸತ್ಯ ಇದು ಮುಂದಿನವ್ರಿಗೆ, ಇವೆಲ್ಲ ಸಾರ್ವತ್ರಿಕ ಮೌಲ್ಯಗಳು. ಹಾಗಾದ್ರೆ ಯಾವುದು ಒಂದು ಉದಾಹರಣೆ ಇದೆ? ಸ್ವಾಧ್ಯಾಯ ಆಗಲ್ಲ, ಅಂದ್ರೆ ಸ್ವಾಧ್ಯಾಯ ನಮ್ಮನ್ನು ನಾವು ಅಧ್ಯಯನ ಮಾಡ್ಕೋದು. ಅನುಕಂಪ ಇದಾಗಲ್ಲ, ಇದು ಮತ್ತೆ ಅನುಕಂಪ ಮತ್ತೆ ಒಳಗೆ ಬರ್ತೈತಿ, ಅದ್ರೊಳಗೆ ಅಂದ್ರೆ ಮಾನವೀಯ ಮೌಲ್ಯ ಒಳಗೆ ಬರ್ತೈತಿ, ಗೊತ್ತಾಯ್ತಾ? ಅನುಕಂಪ ಮಾನವೀಯ ಮೌಲ್ಯ ಒಳಗೆ ಬರ್ತೈತಿ. ಆಮೇಲೆ ಸರಳತೆ ಇದು ಬರಲ್ಲ. ಹಾಗಾದ್ರೆ ಏನೈತಿ ಉತ್ತರ? ಸತ್ಯ. ಕ್ಲಿಯರ್ ಆಗಿ ಇಟ್ಕೊರಿ ಅವ್ನು ನಲ್ಕೊಂಡು. ಪ್ರಾಮಾಣಿಕತೆ, ನ್ಯಾಯ, ಮಾನವೀಯತೆ, ಪ್ರೀತಿ ಮತ್ತು ಸತ್ಯ, ಇವು ಮಾನವೀಯ ಸಾರ್ವತ್ರಿಕ ಮೌಲ್ಯಗಳಾಗಿರ್ತಾವೆ. ಸೊ ಕ್ಲಿಯರ್ ಐತೆ ಎಲ್ಲರಿಗೂ? ಹಾಗಾದ್ರೆ ನೆಕ್ಸ್ಟ್ ಏನೈತೆ ನೋಡ್ರಿ, ಆಮಶಂಕೆ ರೋಗವು ಕೆಳಗಾಣಿಸಿದ ಒಂದು ಪ್ರಕಾರದ ಜಲಮಾಲಿನ್ಯವನ್ನು ಉಂಟು ಮಾಡುತ್ತದೆ ಅಂತ ಹೇಳಿದಾನೆ. ಸೊ ಆಮಶಂಕೆ ಅಂತಂದ್ರೆ ಡಿಸೆಂಟ್ರಿ, ನಾವು ಡೈರೆಕ್ಟ್ ಆಗಿ ಹೇಳ್ತೀವಿ ಡಿಸೆಂಟ್ರಿ ಅಂತದ್ದು. ಹಾಗಾದ್ರೆ ಇದು ಎತ್ತರದಿಂದ ಆಗಿರ್ತೈತಿ. ಸೊ ಬ್ಯಾಕ್ಟೀರಿಯಾಗಳಿಂದ, ಇದು ಕಾಮನ್ ಆಗಿ ಗೊತ್ತಿರ್ತೈತಿ, ಬ್ಯಾಕ್ಟೀರಿಯಾಗಳು ಎದುರು ಹುಟ್ಕೋತಾವು ನೀರೊಳಗಂದ್ರೆ ಕ್ರಿಮಿಜನ್ಯ. ಹಾಗಾದ್ರೆ ಏನಿದು? ಕ್ರಿಮಿಜನ್ಯ. ಕ್ಲಿಯರ್ ಆಯ್ತು ಎಲ್ಲರಿಗೂ? ಹಾಗಾದ್ರೆ ನಾಳೆ ಇನ್ನೊಂದು ಕ್ವಶನ್ ಕೇಳ್ಬೋದಲ್ಲ ನಿಮಗೆ. ಪಾದರಸ, ಇದನ್ನ ಇಟಾಯಿ ರೋಗ ಮತ್ತು ಕ್ಯಾಡ್ಮಿಯಂ ರೋಗ ಇವೆಲ್ಲ ಬರ್ಬೋದು. ಕ್ಯಾಡ್ಮಿಯಂ ನೀವು ಕೇಳಿಲ್ಲ, ಕ್ಯಾಡ್ಮಿಯಂ ರೋಗ, ಇಟಾಯಿ ರೋಗ, ಮತ್ತು ಇದು ಏನಂತಾರೋ ಇವು ಕ್ಯಾಡ್ಮಿಯಂ ಮತ್ತು ಇಟಾಯಿ ರೋಗಗಳು ಇವು ಎಲ್ಲಿಂದ ಬರ್ತಾವ ಅಂತ ಗೊತ್ತಾಗ. ಇವು ಯಾವ ಹೇಳ್ರಿ? ಖನಿಜಜನ್ಯಗಳು ಅಂತಂದ್ರೆ. ಸರ್ ಖನಿಜಜನ್ಯ ಅಂತಂದ್ರೆ ಏನಂದ್ರೆ ನೀರಿನಲ್ಲಿ ಪಾದರಸದ ಮಿಕ್ಸ್ ಆದ್ರೆ, ಅಥವಾ ಪಾದರಸದಾಗಿರ್ಬೋದು ಅಥವಾ ಅರ್ಸೆನಿಕ್ದಾಗಿರ್ಬೋದು, ಅರ್ಸೆನಿಕ್ ಮಿಕ್ಸ್ ಆದ್ರೆ ಇಟಾಯಿ ರೋಗ ಬರ್ತೈತಿ. ಪಾದರಸ ಮಿಕ್ಸ್ ಆದ್ರೆ ಇದ್ರದ್ದು ಪಾದರಸ ಮಿಕ್ಸ್ ಮತ್ತು ಅರ್ಸೆನಿಕ್ ಮಿಕ್ಸ್ ಆದ್ರೆ ಸೊ ಇವು ರೋಗಗಳು ಬರ್ತಾವೆ. ಕ್ಲಿಯರ್ ಆಯ್ತು ಎಲ್ಲರಿಗೂ? ಅದಕ್ಕೆ ಇವನು ಕೇಳ್ಬೋದು, ಅದಕ್ಕೆ ನೆನ್ಪಿಟ್ಕೋರಿ. ಖನಿಜಗಳಿಂದ ಬರುವಂಥ ರೋಗಗಳು ಇಟಾಯಿ ಮತ್ತು ಇನ್ನೊಂದು ಇದೊಂದು. ಆಮೇಲೆ ನೆಕ್ಸ್ಟ್ ಏನೈತಿ? ಸಸ್ಯಜನ್ಯ ಮಾಲಿನ್ಯ. ಇದರಿಂದ ಏನು ನಮ್ಗೆ ಗೊತ್ತಿಲ್ಲ, ಇದರನ್ನು ಬಿಟ್ಬಿಡೋನು. ಹಾಗಾದ್ರೆ ಎರಡು ಹೊಡೆದಕ್ಕೆ ಬಿಡೋನು. ಸೊ ಇದು ಇತ್ತು ಕ್ರಿಮಿಜನ್ಯ ಇತ್ತು, ಉತ್ತರ ಏನಾಗಿರ್ತೈತಿ? ಕ್ರಿಮಿಜನ್ಯ ಆಗಿರ್ತೈತಿ. ಹಾಗಾದ್ರೆ ಕ್ಲಿಯರ್ ಐತೆ ಎಲ್ಲರಿಗೂ? ಇದು ಮಾರ್ಕ್ ಕುಂತು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತೆ ಅಂತಂದ್ರೆ, ಸೊ ನೆಕ್ಸ್ಟ್ ಕ್ವಶನ್ ಏನೈತೆ ಇದು ಕ್ಲಿಕ್ ಕುಂತಿಲಿ. ಮಾನವೀಯ ಮೌಲ್ಯಕ್ಕೆ ಏನು ಹೇಳಿದಾರೆ? ಮಾನವೀಯ ಮೌಲ್ಯಕ್ಕೆ ಒಂದು ಉದಾಹರಣೆ ಅಂತ ಕೇಳಿದಾನೆ. ಹಾಗಾದ್ರೆ ಮಾನವೀಯ ಮೌಲ್ಯ ಬೆಳೆಸೋದು ಆಗಲ್ಲ, ಈಗ ಹಿಂದರೆ ಹೇಳಿಲ್ಲ. ಸೊ ಹಾಗಾದ್ರೆ ಅಲ್ಲಿ ಸಾರ್ವತ್ರಿಕ ಮೌಲ್ಯ ಒಳಗೆ ಒಂದು ಬರ್ತೈತಿ, ಯಾವುದಾದ್ರು
ಮಾನವೀಯ ಮೌಲ್ಯ ಅಂತ. ಆ ಮಾನವೀಯ ಮೌಲ್ಯ ಒಳಗೆ ಬರುವಂಥದ್ದು ಯಾವುದು? ಅನುಕಂಪ. ಅಂದ್ರೆ ಇನ್ನೊಬ್ರಿಗೆ ನಾವು ಅನುಕಂಪವನ್ನು ತೋರಿಸೋದು ಇದು ಮಾನವೀಯ ಮೌಲ್ಯ. ನೋಡ್ರಿ, ದೇಶಪ್ರೇಮ ಇದು ಮಾನವೀಯ ಮೌಲ್ಯ ಬರೋಲ್ಲ, ನಾಯಕತ್ವ ಮಾನವೀಯ ಮೌಲ್ಯ ಒಳಗೆ ಬರೋಲ್ಲ, ಧೈರ್ಯನೂ ಮಾನವೀಯ ಮೌಲ್ಯ ಒಳಗೆ ಬರೋಲ್ಲ. ಹಾಗಾದ್ರೆ ಯಾವ್ದು ಮಾನವೀಯ ಮೌಲ್ಯ ಒಳಗೆ ಬರ್ತೈತಿ? ಅನುಕಂಪ ಅನ್ನೋದು. ಹಾಗಾದ್ರೆ ಕ್ಲಿಯರ್ ಐತೆ ಎಲ್ಲರಿಗೂ? ಸೊ ಇನ್ನೇನೈತೆ ಹೇಳ್ರಿ, ಒಂದು ಕ್ಯಾಲೋರಿಯ ಕೆಳಗಿನ ಮೊತ್ತದಷ್ಟು ನೀರಿನ ತಾಪಮಾನವನ್ನು 1 ಸೆಂಟಿಗ್ರೇಡ್ ಹೆಚ್ಚಿಸಲು ಬೇಕಾಗುವ ತಾಪಮಾನವಾಗುತ್ತೆ. ಅಂದ್ರೆ ಎಷ್ಟು ತಾಪಮಾನ, 1 ಸೆಂಟಿಗ್ರೇಡ್ ತಾಪಮಾನ ಅಂದ್ರೆ 1 ಕ್ಯಾಲೋರಿ ಆಗಕ್ಕ 1 ಸೆಂಟಿಗ್ರೇಡ್ ತಾಪಮಾನ ಎಷ್ಟು ನೀರು ಕಾಸಕ್ಕಂತ ಹೇಳಿದಾರೆ. ಏನ 1 kg ನೀರು, 1 ಲೀಟರ್ ನೀರು, 1 ಮಿಲಿಮೀಟರ್ ನೀರು, 1 ಗ್ರಾಮ್ ನೀರು. ನಾನು ಕರೆಕ್ಟಾಗಿ ಹೇಳ್ತೇನೆ, ಎಕ್ಸ್ಪ್ಲೇನ್ ಕೇಳಿರಲಿ. ಮೊದಲ 1 ಕ್ಯಾಲೋರಿ ಅಂದ್ರೆ ಏನಂತ ಗೊತ್ತಿರ್ಬೇಕು. 1 ಕ್ಯಾಲೋರಿ ಈಸ್ ಈಕ್ವಲ್ ಟು 1 ಕ್ಯಾಲೋರಿ ಈಸ್ ಈಕ್ವಲ್ ಟು 1 ಸೆಂಟಿಗ್ರೇಡ್ ತಾಪವನ್ನ ಎಷ್ಟು ನೀರಿಗೆ ಹೇಳ್ರಿ? ಎಷ್ಟು ನೀರಿಗೆ ಈಸ್ ಈಕ್ವಲ್ ಟು ಎಷ್ಟು ನೀರಿಗೆ? 1 ಗ್ರಾಮ್ ನೀರಿಗೆ ಹೆಚ್ಚಾಕ 1 ಕ್ಯಾಲೋರಿ ಅಂತ ಕರಿತೀವಿ ನಾವು. ಅಂದ್ರೆ ಅರ್ಥ ಕೇಳ್ಕೊರಿ. ಈಗ 1 ಗ್ರಾಮ್ ನೀರ್ ಐತಿ. ಈ 1 ಗ್ರಾಮ್ ನೀರ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಐತೆ? ಅಂದ್ರೆ 37 ಡಿಗ್ರಿ ಸೆಲ್ಸಿಯಸ್ ಐತಿ. ಇದನ್ನ 1 ಡಿಗ್ರಿ ಸೆಲ್ಸಿಯಸ್ ಹೆಚ್ಚು ಮಾಡಕ್, ಅಂದ್ರೆ ಇದನ್ನ 1 ಗ್ರಾಮ್ ನೀರನ್ನ 38 ಡಿಗ್ರಿ ಸೆಲ್ಸಿಯಸ್ ಮಾಡಾಕ, 37 ಡಿಗ್ರಿ ಇದ್ದಿದ್ದು 38 ಡಿಗ್ರಿ ಸೆಲ್ಸಿಯಸ್ ಮಾಡಾಕ ನಾನು ಎಷ್ಟು ಹೀಟ್ ಕೊಡ್ತೇನಲ್ಲ, ತಾಪವನ್ನ ಕೊಡ್ತೇನಲ್ಲ, ಅದನ್ನ 1 ಕ್ಯಾಲೋರಿ ಅಂತ ಕರೀತಾರೆ. ಕ್ಲಿಯರ್ ಐತೆ ಎಲ್ಲರಿಗೂ ಈಗ ಕ್ಯಾಲೋರಿ ಅಂದ್ರೆ ಏನಂತೇಳಿ? ಹಾಗಾದ್ರೆ 1 ಕ್ಯಾಲೋರಿ ಈಸ್ ಈಕ್ವಲ್ ಟು ಎಷ್ಟು ಜೌಲ್ ಅಂತ ಕೇಳ್ತಾರೆ. ಕ್ಲಿಯರ್ ಆಗಿರ್ಲಿ ಅದು. 1 ಕ್ಯಾಲೋರಿ ಈಸ್ ಈಕ್ವಲ್ ಟು ಎಷ್ಟು ಜೌಲ್ ಅಂತಂದ್ರೆ 4.168. ಇದು 1 ಕ್ಯಾಲೋರಿ ಅಂತ ಕರಿತಾವೆ. ಕ್ಲಿಯರ್ ಆಗಿರ್ಲಿ. ಹಾಗಾದ್ರೆ ಕ್ಲಿಯರ್ ಐತೆ ಎಲ್ಲರಿಗೂ? ಹಾಗಾದ್ರೆ ಈ ಕ್ಲಿಯರ್ ಐತೆ ಎಲ್ಲರಿಗೂ ಏನಂತಂದ್ರೆ 1 ಕ್ಯಾಲೋರಿ ಅಂದ್ರೆ ಎಲ್ಲರಿಗೂ ನೆನಪಿರ್ಬೇಕು. 1 ಗ್ರಾಮ್ ನೀರನ್ನ 1 ಗ್ರಾಮ್ ನೀರನ್ನ 1 ಡಿಗ್ರಿ ಸೆಲ್ಸಿಯಸ್ನ ತಾಪಮಾನ ಹೆಚ್ಚಿಸಾಕ ಬೇಕಾಗುವಂತ ತಾಪವನ್ನ ಏನಂತ ಕರಿತೀವಿ? 1 ಕ್ಯಾಲೋರಿ ಅಂತ ಕರಿತೀವಿ. ಹಾಗಾದ್ರೆ 1 ಕ್ಯಾಲೋರಿ ಈಸ್ ಈಕ್ವಲ್ ಟು ಎಷ್ಟು ಜೌಲ್ ಅಂತಂದ್ರೆ 4.168 ಅಂತ ಕರಿತೀವಿ. ಕ್ಲಿಯರ್ ಐತೆ ಎಲ್ಲರಿಗೂ? ಹಾಗಾದ್ರೆ ಮೌಲ್ಯಾಭಿವೃದ್ಧಿ ಕೆಳಗಿನ ಒಂದು ಸಂಗತಿಯ ಮೌಲ್ಯಾಭಿವೃದ್ಧಿ ಕ್ಲಿಯರ್ ನೋಡ್ರಿ ಇಲ್ಲಿ. ನೆಕ್ಸ್ಟ್ ಏನೈತಿ? ಮೌಲ್ಯಾಭಿವೃದ್ಧಿಯು ಕೆಳಗಿನ ಒಂದು ಸಂಗತಿಯ ಅವಲಂಬಿಸಿರುತ್ತದೆ ಅಂತ ಹೇಳಿದಾನೆ. ಮೌಲ್ಯಾಭಿವೃದ್ಧಿ ಕೆಳಗಿನ ಒಂದು ಸಂಗತಿಯನ್ನ ಅವಲಂಬಿಸಿರುತ್ತದೆ. ಮೌಲ್ಯಾಭಿವೃದ್ಧಿಗಳು ಅಂತೆ ಬರ್ತಾವೆ. ಸೊ ಮೌಲ್ಯಾಭಿವೃದ್ಧಿಗಳು ನಮ್ಮಲ್ಲಿ ಇರ್ತಕ್ಕಂಥ ಮೌಲ್ಯಗಳನ್ನ ಹೆಚ್ಚಿಸ್ಕೊಳಕ, ಈಗ ಅನುಕಂಪ ತೋರೋದಾಗಿರ್ಬೋದು, ಅಥವಾ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡೋದಾಗಿರ್ಬೋದು, ಇವುಗಳು ಎದಕ್ಕೆ ಯಾವ ಸಂಗತಿಯನ್ನ ಅವಲಂಬಿಸಿರ್ತಾವ ಅಂತ ಹೇಳಿದಾನೆ. ನೋಡ್ರಿ, ಇಲ್ಲಿ ಬಾಹ್ಯ ಪರಿಸರಕ್ಕೆ ನೋಡ್ರಿ ಮೌಲ್ಯಗಳು ನಮ್ಮಲ್ಲಿ ಇರ್ತಾವ ಅಂತ ಅಂದ್ಕೊಳ್ಳಿ ಬಾಹ್ಯ ಪರಿಸರ ಬರಂಗಿಲ್ಲ. ಆಂತರಿಕ ಪರಿಸರ ಅಂದ್ರೆ ಒಳಗಡೆ ಇರ್ತಕ್ಕಂಥದ್ದು ಬರ್ತೈತಿ. ಸೊ ಇನ್ನೊಂದು ಅನುವಂಶತೆ ಅಂತ ಬರ್ತೈತಿ. ಅನುವಂಶತೆ ನಮ್ಮ ತಂದೆ ತಾಯಿಯಿಂದ ಬರ್ತಾವ, ಹೆಲ್ಪ್ ಮಾಡೋ ನೇಚರ್ ಇರ್ತೈತಿ ಎಲ್ಲರಿಗೂ. ಹಾಗಾದ್ರೆ ಅದು ಅನುವಂಶತೆ ಇರ್ತೈತಿ. ಆಂತರಿಕ ಪರಿಸರ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸುತ್ತಮುತ್ತಿನ ಒಳಗೆ ನಾವು ಅನ್ಕೊಂಡಿರ್ತೀವಿ ಹಿಂಗೆ ಮಾಡ್ಬೇಕಂತೇಳಿ, ಅದು ಆಂತರಿಕ ಪರಿಸರ. ಹಾಗಾದ್ರೆ ಎರಡೂ ಅದಾವ ಅಂತಂದ್ರೆ ಉತ್ತರ ಯಾವ್ದೈತಿ? ಇಲ್ಲಿ ಎರಡು ಇರೋದು ಒಂದೈತಿ. ಹಾಗಾದ್ರೆ ಉತ್ತರ ಯಾವ್ದೈತಿ? ಅನುವಂಶತೆ ಮತ್ತು ಪರಿಸರ ಅಂತ ಹೇಳಿ. ಸೊ ನೆಕ್ಸ್ಟ್, ಕುಪೋಷಣೆಯಿಂದ ಬರುವಂತ ರೋಗ ಈ ಕೆಳಗಿನದ್ದು ಒಂದಾಗಿದೆ ಅಂತ ಹೇಳ್ತಾನೆ. ಕುಪೋಷಣೆ ಅನ್ನೋದು ವರ್ಡ ನೋಡ್ಕೋರಿ ನೀವು. ಕುಪೋಷಣೆ ಅಂತಂದ್ರೆ ಪೋಷಣೆ ಅಂದ್ರೆ ಗೊತ್ತೈತಿ. ನಮ್ಮ ಆಹಾರ ಒಳಗ ಸಮಾನವಾಗಿತ್ತಂದ್ರೆ ಅದನ್ನ ಪೋಷಣೆ ಅಂತ ಕರೀತಾರೆ. ಎಲ್ಲ ಸಮ ಅಂದ್ರೆ ಕಾರ್ಬೋಹೈಡ್ರೇಟು, ವಿಟಾಮಿನ್ನು, ಲಿಪಿಡು ಇವೆಲ್ಲ ಸಮಾನವಾಗಿತ್ತಂತಂದ್ರೆ ಅದನ್ನ ಪೋಷಣೆ ಅಂತ ಕರಿತೀವಿ. ಉತ್ತಮ ಪೋಷಣೆ ಅಥವಾ ಸಮತೋಲಿತ ಆಹಾರ ಅಂತ ಕರಿತೀವಿ. ಕುಪೋಷಣೆ ಅಂದ್ರೆ ಅಸಮತೋಲಿತ ಆಹಾರ. ಕ್ಲಿಯರ್ ಐತೆ ಎಲ್ಲರಿಗೂ? ಕುಪೋಷಣೆ ಅಂದ್ರೆ ಅಸಮತೋಲಿತ ಆಹಾರ ಅಂತ ಕರಿತೀವಿ. ಸಮತೋಲಿತ ಆಹಾರ ಅಂತಂದ್ರೆ ಪೋಷಣೆ, ಅಸಮತೋಲಿತ ಆಹಾರ ಅಂತಂದ್ರೆ ಕುಪೋಷಣೆ. ವರ್ಡ್ ಚೇಂಜ್ ಮಾಡಿಬಿಟ್ಟಾನ, ವರ್ಡ್ ಸ್ವಲ್ಪ ಚೇಂಜ್ ಮಾಡಿಕೊಟ್ಟ. ಕುಪೋಷಣೆ ಅಂದ್ರೆ ಭಾಳ ಗೊತ್ತಾಗ್ಬಿಡಲ್ಲ. ಈಗ ಸರಿಯಾದ ಪೋಷಣೆ ಇರಲಿಲ್ಲ ಅಂದ್ರೆ ಬರ್ತಕ್ಕಂಥ ರೋಗ ಯಾವ್ದೈತಿ ಇದ್ರಾಗ ಯಾವ ರೋಗ ಐತೆ ಅಂದ್ರೆ ನೋಡ್ರಿ, ಅಸ್ತಮಾ. ಸೊ ಇದು ಅಸ್ತಮಾ ಶ್ವಾಸಕೋಶಕ್ಕೆ ಬರುವಂತ ರೋಗ. ಇದು ಪೋಷಣೆಯಿಂದ ಬರ್ತಕ್ಕಂಥ ರೋಗ ಅಲ್ಲ. ಇನ್ನು ನೆಕ್ಸ್ಟ್ ಡಯಾಬಿಟಿಸ್. ಇದು ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಕಡಿಮೆ ಆದ್ರೆ ಇಮಿಡಿಯೇಟ್ಲಿ ಡಯಾಬಿಟಿಸ್ ಹೆಚ್ಚಾಕೈತೆ. ಅಂದ್ರೆ ಗ್ಲುಕೋಸ್ ಇದ್ದು ಗ್ಲೈಕೋಜನ್ ಆಗ್ಲಿಲ್ಲ ಅಂತಂದ್ರೆ, ಸೊ ಇದು ಗ್ಲೈಕೋಜನ್ ಇದ್ದು ಗ್ಲುಕೋಸ್ ಆಗ್ಲಿಲ್ಲ ಅಂತಂದ್ರೆ, ಸೊ ಇನ್ಸುಲಿನ್ ಪ್ರಮಾಣ ಕಡಿಮೆ ಆಗ್ಬಿಡ್ತೈತಿ, ಅವಾಗ ಡಯಾಬಿಟಿಸ್ ಹೆಚ್ಚಾಗ್ಬಿಡ್ತೈತಿ. ಇದು ಬರಲ್ಲ. ಹಾಗಾದ್ರೆ ಡಿಪ್ತೀರಿಯಾ ಅಂತಂದ್ರೆ ಏನು? ಈ ಡಿಪ್ತೀರಿಯಾ ಅಂತಂದ್ರೆ ಈಗ ಮಕ್ಕಳನ್ನ ಹೊರಗಡೆ ಬಿಟ್ಟಿರ್ತಾರ, ಆ ಮಕ್ಕಳಿಗೆ ಏನಾದ್ರೂ ತುಳಿದು ಬಂದಿರ್ತಾವ ಅಥವಾ ಬಾಹ್ಯದಿಂದ ಮಣ್ಣಿನಿಂದ ಆಗಿರ್ಬೋದು, ಈ ಡಿಪ್ತೀರಿಯಾ ರೋಗ ಬರ್ತೈತಿ. ಇದು ಡಿಪ್ತೀರಿಯಾ ರೋಗ ಬಗ್ಗೆ ಸರಿಯಾಗಿ ತಿಳ್ಕೊರಿ. ಡಿಪ್ತೀರಿಯಾ ರೋಗ ಏನಂತಂದ್ರೆ ಬಾಹ್ಯ ಮನುಷ್ಯನಿಗೆ ಏನಾದ್ರೂ ಚುಚ್ಚೋದ್ರ ಮೂಲಕ ಅಥವಾ ಕೊಳೆತ ವಸ್ತುಗಳು ಚುಚ್ಚೋದ್ರ ಮೂಲಕ, ಜೋರಾಗಿ ಚುಚ್ಚೋದ್ರ ಮೂಲಕ, ಮಣ್ಣಿನ ಮೂಲಕ ದೇಹಕ್ಕೆ ಬರ್ತೈತಿ. ಇದೊಂದು ಬ್ಯಾಕ್ಟೀರಿಯಾದಿಂದ ಆಗ್ತಕ್ಕಂಥ ರೋಗ. ಇದು ವೆರಿ ಡೇಂಜರಸ್.
ನಾನು ಮೊದಲೇ ಹೇಳ್ತೇನೆ ಇದ್ರ ಬಗ್ಗೆ. ಸೊ ಇದ್ರ ಬಗ್ಗೆ ಮುಂದೇನು ಕ್ವಶನ್ ಐತಿ. ಸೊ ದಿಪ್ತಿರಿಯ ಬಗ್ಗೆ ಅಲ್ಲಿ ಹೇಳ್ತೇನೆ. ಬಟ್ ಇದು ಬರಲ್ಲ ಅಂತ ಗೊತ್ತಿದ್ರೆ ಬ್ಯಾಕ್ಟೀರಿಯಾ ಬರ್ತಕ್ಕಂಥ ರೋಗ, ಇದು ಬರೋದಿಲ್ಲ ಅಂದ್ರೆ. ಇನ್ನು ರಿಕೆಟ್ಸ್ ನೋಡ್ರಿ, ರಿಕೆಟ್ಸ್ ಅನ್ನೋದು ವಿಟಮಿನ್ ಡಿ ಇಂದ ಬರ್ತಕ್ಕಂಥದ್ದು. ಹಾಗಾದ್ರೆ ವಿಟಮಿನ್ ಡಿ ಬೇಕು ನಮ್ಗೆ. ಸೂರ್ಯಪಾನ ಅಂದ್ರೆ ನಮ್ಮಲ್ಲಿ ಎಣ್ಣೆಯಲ್ಲಿ ಇರ್ತೈತಿ, ಮತ್ತು ಮೀನುಗಳಲ್ಲಿ ಇರ್ತೈತಿ. ಹಾಗಾದ್ರೆ ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳಲ್ಲಿ ವಿಟಮಿನ್ ಡಿ ಇರ್ತೈತಿ. ಹಾಗಾದ್ರೆ ವಿಟಮಿನ್ ಡಿ ಕೊರತೆ ಆದರೆ ರಿಕೆಟ್ಸ್ ರೋಗ ಬರ್ತೈತಿ, ಅಥವಾ ಮೂಳೆ ಮೃದುತ್ವ, ಆಸ್ಟಿಯೋಪೊರೋಸಿಸ್ ಅಂತ ಕರಿತೀವಿ. ಇಲ್ಲಿ ಮಕ್ಕಳಿಗೆ ಏನಂತಂದ್ರೆ ಇಲ್ಲಿ ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಕೆ, ವಿಟಮಿನ್ ಇ, ವಿಟಮಿನ್ B1 ಅಲ್ಲ, ಇವು ಸರಿಯಾದ ಪೋಷಣೆಗಳು. ಇವು ಇರಲಿಲ್ಲ ಅಂತಂದ್ರೆ ಸೊ ನಮಗೆ ರೋಗಗಳು ಬರ್ತಾವೆ. ಹಾಗಾದ್ರೆ ವಿಟಮಿನ್ ಡಿ ಇರಲಿಲ್ಲ ಅಂತಂದ್ರೆ ನಮ್ಗೆ ಯಾವ ರೋಗ ಬರ್ತೈತ್ರಿ? ಸೊ ರಿಕೆಟ್ಸ್ ರೋಗ ಬರ್ತೈತಿ. ನಾನು ಇನ್ನೊಂದು ಹೇಳ್ತಾನು, ಎಕ್ಸಾಮ್ನ್ಯಾಗ ಈ ವಿಟಮಿನ್ ಎದಿಂದ ಹಿಡಿದು ವಿಟಮಿನ್ ಕೆ ವರೆಗೆ, ಇದಿಂದ ಕೆ ವರೆಗೆ ಎಲ್ಲ ಅದಾವಲ್ಲ, ವಿಟಮಿನ್ ಸಿ, ವಿಟಮಿನ್ B1, B2, B9, B12 ಮತ್ತು ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ ಕೆ, ಇವನ್ನೆಲ್ಲವನ್ನ ನೋಡ್ಕೋರಿ. ಇದರಿಂದ ಬರ್ತಕ್ಕಂಥ ರೋಗ ಯಾವ್ದು ನೋಡ್ಕೋರಿ. ಒಂದು ಕ್ವಶನ್ ಫಿಕ್ಸ್ ಇರ್ತೈತಿ. ಸೊ ನೋಡ್ಕೋರಿ, ಇಲ್ಲೇ ಒಂದು ಕ್ವಶನ್ ಫಿಕ್ಸ್ ಆಗೈತಿ ಈಗ. ಯಾವ್ದು? ರಿಕೆಟ್ಸ್ ಅಂದ್ರೆ ಮೂಳೆ, ಹೊಟ್ಟೆ ಮೈಯೆಲ್ಲ ದಪ್ಪ ಇರ್ತೈತಿ, ಮೂಳೆಗಳು ಚಿಕ್ಕದಾಗಿರ್ತಾವ, ತಲೆ ದೊಡ್ಡದಿರ್ತೈತಿ, ಹೊಟ್ಟೆ ಅಟ್ಟ ದಪ್ಪ ಇರ್ತೈತಿ ನೋಡ್ರಿ. ಇಂಥ ಮಕ್ಕಳಿಗೆ ಹಸಿವು ಭಾಳ ಆಗ್ತೈತಿ. ಈ ರೋಗದ ಲಕ್ಷಣ ಕೇಳ್ಬೋದು. ಸೊ ನೆಕ್ಸ್ಟ್ ಏನೈತಿ ನೋಡ್ರಿ ಕ್ವಶನು. ಶಾಲೆಯಲ್ಲಿ ಮೌಲ್ಯಾಭಿವೃದ್ಧಿಯ ಮಾಧ್ಯಮ ಈ ಕೆಳಗಿನದನ್ನು ಅವಲಂಬಿಸಿರುತ್ತದೆ. ಅಂದ್ರೆ ಈಗ ಶಾಲೆಯಲ್ಲಿ ಮೌಲ್ಯ ಅಭಿವೃದ್ಧಿ ಮಾಡುವ ಮಾಧ್ಯಮಗಳು ಯಾವ್ದು ಅಂತ ಕೇಳ್ತಾರೆ ನೋಡ್ರಿ. ಶಾಲಾ ಚಟುವಟಿಕೆಯಲ್ಲಿ ಪಾಲಕರ ಪಾತ್ರ ನೋಡ್ರಿ. ಪಾಲಕರೆಲ್ಲರೂ ಶಾಲೆಗೆ ಬರ್ತಾರೋ? ಇಲ್ಲ, ಇದು ಹೊಡೆದಾಕ್ಬಿಡ್ರಿ, ಇದು ಹೋಯ್ತು. ಇನ್ನು ಶಾಲಾ ತಾತ್ವಿಕ ಚಿಂತನೆ ಅಂತಂದ್ರೆ, ಶಾಲಾ ತಾತ್ವಿಕ ಚಿಂತನೆ ಮಾಡೋದ್ರಿಂದ ತಾತ್ವಿಕ ಚಿಂತನೆ ಮತ್ತು ಶಾಲೆ ಮಕ್ಕಳಿಗೆ ಅದಕ್ಕೆ ಸಂಬಂಧನೇ ಇಲ್ಲ. ಹಾಗಾದ್ರೆ ಇದು ಬರಲ್ಲ, ಇದನ್ನು ಹೊಡೆದಾಕ್ಬಿಡ್ರಿ. ಇನ್ನು ಇವೆರಡು ಅದಾವು. ಇವೆರಡರ ನೋಡ್ರಿ, ಮುಖ್ಯೋಪಾಧ್ಯಾಯರ ಆಡಳಿತ ಶೈಲಿ ಅಂತ ಹೇಳಿದ್ರೆ, ಮುಖ್ಯೋಪಾಧ್ಯಾಯರ ಆಡಳಿತ ಶೈಲಿ ನಮಗೇನ್ರ ಸಂಬಂಧ ಬರ್ತೈತಿ. ಸೊ ಅವ್ರ ಆಡಳಿತ ಶೈಲಿ ಚಲೋ ಮಾಡಿದ್ರ, ಅವ್ರ ಆಡಳಿತ ಶೈಲಿ ಚಲೋ ಇದ್ರ ಶಿಕ್ಷಕರದ ಶಿಸ್ತು ಇರ್ತೈತಿ. ಆದ್ರೆ ಮಕ್ಕಳಲ್ಲಿ ಇಲ್ಲಿ ಮೌಲ್ಯಾಭಿವೃದ್ಧಿ ಬೆಳಿಬೇಕಂದ್ರೆ ಯಾವ ಮಾಧ್ಯಮ ಬೇಕಂದ್ರೆ ಇಲ್ಲಿ ಏನ್ ಬೇಕಾದ್ರೆ ಶಿಕ್ಷಕರ ವೃತ್ತಿ ಆದರ್ಶ ಬೇಕಂದ್ರೆ, ಒಬ್ಬ ಶಿಕ್ಷಕ ಉತ್ತಮ ಆದರ್ಶವುಳ್ಳವನಾಗಿದ್ದಂತಂದ್ರೆ ಮಕ್ಕಳಲ್ಲಿ ಮೌಲ್ಯಾಭಿವೃದ್ಧಿಗಳು ತಂತಾನ ಬೆಳಿತವೆ. ಯಾಕಂದ್ರೆ ನೋಡಿ ಬೆಳೆಸ್ಕೋತಾರ ಅವ್ರು. ಕ್ಲಿಯರ್ ಆಯ್ತಾ? ಸೊ ಇದು ಯಾವುದು? ಶಿಕ್ಷಕರ ವೃತ್ತಿ ಆದರ್ಶ ಅಂತ ಕರಿತೀವಿ. ಸೊ ಇನ್ನು ಧನುರ್ವಾಯು ರೋಗದ ಈ ಕೆಳಗಿನಗಳಲ್ಲಿ ಕಾಣಿಸ್ಕೊಂಡು ನೋಡ್ರಿ, ಇಲ್ಲಿ ಲಕ್ಷಣಗಳು ಬಿಟ್ಟಾನ. ಧನುರ್ವಾಯು ರೋಗದ ಲಕ್ಷಣಗಳನ್ನ ಕಾಣಿಸಿಕೊಳ್ಳುವ ಅವಧಿ ಎಷ್ಟು ಅವಧಿಗೆ ಅಂತ ಹೇಳ್ತಾನೆ. ಈ ಧನುರ್ವಾಯು ರೋಗ ಅನ್ನೋದು ಏನಂತಂದ್ರ ಮನುಷ್ಯನಿಗೆ ಡಿಪ್ತೀರಿಯಾ ಇದರಿಂದ ಬಂದ್ರೆ ಈ ಧನುರ್ವಾಯು ಬರ್ತೈತಿ. ಧನುರ್ವಾಯು ದೇಹದಲ್ಲಿ ಬಾಹ್ಯವಾಗಿ ಇದು ಬರ್ತೈತಿ. ಇದೇನಂತಂದ್ರ ಮನುಷ್ಯನಿಗೆ ಎಫೆಕ್ಟ್ ಮಾಡೋದು ದವಡೆಗೆ, ಡೈರೆಕ್ಟ್ ಆಗಿ ದವಡೆಗೆ. ಮನುಷ್ಯ ಒಂಥರ ಕುಷ್ಠರೋಗ ಹೊಡಿತಿತ್ಲ, ಕೈಯೆಲ್ಲ ಜಗ್ಗಿಡುದು, ಮುಖ ಎಲ್ಲ ಬಾಡಿ ಎಲ್ಲ ಜಗ್ಗಿಡುದು, ಆ ರೀತಿ ಆಗ್ತೈತಿ. ಇದು ಅಂತ ರೋಗ ಅಂತ ಕರಿತೀವಿ. ಇದನ್ನ ಧನುರ್ವಾಯು ಅಂತ ಕರಿತೀವಿ. ಅಂದ್ರೆ ಒಳಗೆಲ್ಲ ಜಕ್ಕೊಂಡ್ಬಿಡ್ತೈತಿ, ಬಾಡಿ ಎಲ್ಲ ದವಡೆ ಎಲ್ಲ ಶೀದಂಗೆ ಆಗ್ತೈತಿ ಒಳಗಡೆ. ಈ ರೋಗ ಅಂತ ಕರಿತೀವಿ. ಇದು ಸುಮಾರು ನನಗೇನಂತಂದ್ರೆ ಇದು ಧನುರ್ವಾಯು ಕಂಡುಬರುವ ಲಕ್ಷಣಗಳ ಅವಧಿ ಅಂತಂದ್ರೆ 4 ದಿನಗಳಿಂದ 3 ವಾರಗಳು. ಅಂದ್ರೆ ಇದು ಅಪ್ರಾಕ್ಸಿಮೇಟ್ಲಿ ಅಂದ್ರೆ 3 ರಿಂದ 21 ದಿನದ ಮಟ್ಟ ಅಂತ ಕರಿತಾರೆ. ಅದನ್ನು 3 ದಿನದ ನಂತರ ಅಂದ್ರೆ ಅದು ಅಲ್ಲಿ ಎಫೆಕ್ಟ್ ಆಗಿ ನಿನಗ 3 ದಿನದ ನಂತರ 20 ದಿನದ ಒಳಗಾಗಿನೇ ಇದು ಕಂಡು ಬರ್ತೈತೆ ಅಂತ ಹೇಳ್ತಾರೆ. ಹಾಗಾದ್ರೆ 3 ದಿನ ಅಂತಂದ್ರೆ 3 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 3 ಅಂತ ಯಾವಿಲ್ಲ, ಅದಕ್ಕೆ 4 ದಿನಗಳು ಅಂತ ಐತಿ. 4 ದಿನ ಅಂದ್ರೆ 4ನೇ ದಿನದಿಂದ ಸ್ಟಾರ್ಟ್ ಆಯ್ತು. 3 ವರ್ಷ ಅಂದ್ರೆ 7 3 21. ಹಾಗಾದ್ರೆ ಕ್ಲಿಯರ್ ಐತೆ ಎಲ್ಲರಿಗೂ. ಹಾಗಾದ್ರೆ ಧನುರ್ವಾಯು ಆಯ್ತು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನೈತಿ. ಸಾರ್ವತ್ರಿಕ ಮತ್ತಿಲ್ಲಿ ಬಂತು ಹೋಗ್ಬೇಕು. ಇಲ್ಲಿ ಕೇಳ್ರಿ ಏನೈತಿ, ಸಾರ್ವತ್ರಿಕ ಮೌಲ್ಯ ಇದನ್ನು ಒಂದು ಸಂಕೇತಿಸುತ್ತದೆ. ಈಗ ಅವಾಗಲೇ ನೋಡಿಬಿಟ್ರಿ ಸಾರ್ವತ್ರಿಕ ಮೌಲ್ಯಗಳು ಯಾವ್ಯಾವುದು? ಸತ್ಯ, ಪ್ರಾಮಾಣಿಕತೆ, ನ್ಯಾಯ, ಮತ್ತು ಮಾನವೀಯತೆ ಮತ್ತು ಪ್ರೀತಿ, ಇವೆಲ್ಲ ಇದ್ವಲ್ಲ ಸಾರ್ವತ್ರಿಕ ಮೌಲ್ಯಗಳು. ಅವಾಗಲೇ ತಿಳ್ಕೊಂಡ್ಬಿಟ್ರಿ. ಮತ್ತೆ ಹೊಳೆ ಅದು ಬಂದೈತಿ ನೋಡ್ರಿ. ಸ್ವಾಧ್ಯಾಯ ಇದು ಬರಲ್ಲ, ಅನುಕಂಪ ಇದು ಬರಲ್ಲ, ಸರಳ ಜೀವನ ಬರಲ್ಲ, ಸತ್ಯತೆ ಬರ್ತೈತಿ. ಇದು ಆಲ್ರೆಡಿ ಹೇಳ್ಬಿಟ್ಟೇನು ಕ್ವಶನ್, ಅದಕ್ಕೆ ಬಿಟ್ಬಿಡಿ. ಇನ್ನು ಕೈಪೋಸಿಸ್ಗೆ ಇದೊಂದು ಉದಾಹರಣೆಯಾಗಿದೆ. ಕೈಪೋಸಿಸ್ ಅಂದ್ರೆ ಇದೊಂದು ಡಿಸೀಸಸ್. ಕೈಪೋಸಿಸ್ ಅಂದ್ರೆ ಡಿಸೀಸ್ ಅಲ್ಲ, ಒಂದು ಟೈಪ್ ಮನುಷ್ಯನಿಗೆ ಆಗುವಂಥದ್ದು ಒಂದು ಕೈಪೋಸಿಸ್ ಅಂತ ಕರಿತೀವಿ. ಇದು ಕೈಪೋಸಿಸ್ ಅಂತಂದ್ರೆ ಏನಂತಂದ್ರೆ ಇಲ್ಲಿ ಬರ್ತೈತಿ ಕೈಪೋಸಿಸ್ಸು, ಲಾಡೋಸಿಸ್ಸು ಅಂತ ಬರ್ತಾವೆ. ಸೊ ಇಲ್ಲಿ ಕೈಪೋಸಿಸ್ ಅಂತಂದ್ರೆ ಏನಂತಂದ್ರೆ ನಾನು ಹೇಳ್ಬಿಡ್ತೇನೆ. ಯಾರಾದರೂ ಒಬ್ಬ ವ್ಯಕ್ತಿ ನೋಡಿದ್ರಿ, ಅವ್ನು ಹಿಂಗೆ ವ್ಯಕ್ತಿ ಇರ್ತಾನಂದ್ರೆ ಡೂಗಾಗಿರ್ತಾನೆ ನೋಡ್ರಿ. ಅವ್ನ ಬಾಡಿ ಎಲ್ಲ ಹಿಂಗೆ ಬಾಗಾಗಿರುತ್ತೆ, ದೂಗಾಗಿ ಹಿಂಗೆ ಬಗ್ಗಿರ್ತಾನೆ. ಗೊತ್ತೈತಿ? ಹಿಂಗೆ ಬಗ್ಗಿರ್ತಾನಲ್ಲ ಮನುಷ್ಯ, ಹಿಂಗೆ ಸ್ಟ್ರೇಟ್ ಇರಂಗಿಲ್ಲ, ಅವ ಹಿಂಗೆ ಬಗ್ಗಿರ್ತಾನೆ ನೋಡ್ರಿ. ಇಲ್ಲಿ ದುಬ್ಬ ಏನಾಗಿರ್ತೈತೆ ಅಂತ ಬಾಗಿರ್ತೈತಿ. ಈ ದುಬ್ಬ ಬಾಗಿರ್ತೈತೆ, ಅವ್ನು ಹಿಂಗೆ ಹಿಂಗೆ ಮುಂದಿರ್ತಾನೆ. ಅವ್ರಿಗೆ ಅದಕ್ಕೆ ಏನಂತ ಕರಿತಾರೆ ಅಂದ್ರೆ ಕೈಪೋಸಿಸ್ ಅಂತ ಕರಿತಾರೆ. ಬಾಡಿ ಹಿಂಗಾಗಿರೋದನ್ನ ಕೈಪೋಸಿಸ್ ಅಂತ ಕರಿತಾರೆ. ಇಲ್ಲಿ ಬೆಂಡ್ ಆಗಿರ್ತದೆ ಅದು.
ಕ್ಲಿಯರ್ ಆಯ್ತಾ? ದುಬ್ಬದಲ್ಲಿ ಮೂಳೆ ಎದ್ದು ಬಿಟ್ಟಿರ್ತಿತ್ತು, ಸ್ವಲ್ಪಕ್ಕಿಂತ ಹೆಚ್ಚಾಗಿ ಎದ್ದು ಬಿಟ್ಟಿರ್ತೈತೆ, ಅದನ್ನು ನಾವು ಕೈಪೋಸಿಸ್ ಅಂತ ಕರಿತೀವಿ. ಆ ಕೈಪೋಸಿಸ್ ಅದ ಕಾರಣ ಏನಂತ ಕೇಳಿದಾನು ಎದೆಯ ಭಾಗದ ಸ್ನಾಯುಗಳ ಶಕ್ತಿಹೀನತೆ ಆಗ್ತೈತಿ, ಸೊಂಟದಲ್ಲಿರುವ ಸ್ನಾಯುಗಳ ಶಕ್ತಿಹೀನತೆ ಆಗ್ತೈತಿ, ತೊಡೆಯ ಸ್ನಾಯುಗಳ ಶಕ್ತಿಹೀನತೆ ಆಗ್ತೈತಿ, ಭುಜದ ಸ್ನಾಯುಗಳ ಶಕ್ತಿಹೀನತೆ. ಹಾಗಾದ್ರೆ ಹಿಂಗ್ ಬಾಡಿ ಹಿಂಗ್ ಬಾಗಿದಾಗ ಯಾಕಡೆ ಎಫೆಕ್ಟ್ ಕೊಡ್ತೈತಿ ಹೇಳ್ರಿ? ಭುಜಕ್ಕೆ ಏನಾದ್ರು ಎಫೆಕ್ಟ್ ಕೊಡ್ತೈತಿ? ಇಲ್ಲ. ಸೊಂಟಕ್ಕೆ ಏನಾದ್ರು ಎಫೆಕ್ಟ್ ಕೊಡ್ತೈತಿ? ಇಲ್ಲ. ಇವು ಕೈ ಆಡ್ತಿರ್ತಾವ, ಸೊಂಟಕ್ಕೆ ಏನಾದ್ರು ಎಫೆಕ್ಟ್ ಕೊಡ್ತೈತಿ? ಇಲ್ಲ. ತೊಡೆದ ಏನ್ರಿ ಕೊಡೋಲ್ಲ, ಇವು ಮೂರು ಕೊಡೋಲ್ಲ. ಹಾಗಾದ್ರೆ ಎತ್ತರದ ಆ ಶಕ್ತಿ ಏನತ್ತಾಕೈತಿ? ಎದೆ. ಅಂದ್ರೆ ಬಾಡಿ ಮುಂದೆ ಆಕತ್ತಲ್ಲ, ಒಳಗೆ ಹೋಗತಿ, ಇದು ಹಿಂದೆ ಆಗೋದ್ರಿಂದ ಎದೆಯಲ್ಲಿರ್ತಕ್ಕಂಥ ಮೂಳೆಗೆ ಏನಾಕೈತಿ ಎಫೆಕ್ಟ್ ಕೊಡೋದ್ರಿಂದ ಇದನ್ನ ಎದೆ ಸ್ನಾಯುಗಳ ಶಕ್ತಿಹೀನತೆ ಅಂತ ಕರೀತಾರೆ. ಕೈಪೋಸಿಸ್, ನೆನಪಿಟ್ಕೋರಿ. ಸೊ ವರ್ಡ್ ಗೊತ್ತಾಗ್ಬಿಡಂಗಿಲ್ಲ ಒಮ್ಗಿಲೆ. ಇನ್ನು ನೆಕ್ಸ್ಟ್, ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ದೇಶಭಕ್ತಿಯನ್ನು ಬೆಳೆಸಲು ಅತ್ಯಂತ ನ್ಯಾಯಸಮ್ಮತವಾಗಿದೆ ಅಂತ ಕೇಳಿದಾನೆ. ಹಾಗಾದ್ರೆ ನ್ಯಾಯಸಮ್ಮತ ಅಂತ ಕೇಳಿದಾನೆ. ಯಾವಾಗ ನೀನು ನ್ಯಾಯಸಮ್ಮತವಾಗಿ ಬೆಳೆಸ ಅಂದ್ರೆ ಅವ್ರಿಗೆ ದೇಶಭಕ್ತಿಯನ್ನು ಬೆಳೆಸಕ್ಕೆ ನೀನು ಪ್ರಕೃತಿ ವಿಕೋಪದ ಬಗ್ಗೆ ಹೇಳ್ತಿ? ಇಲ್ಲ. ಅವರಿಗೆ ಪಾಠದ ಅನುಕರಣಾ ಅಭಿಯಾನದ ಬಗ್ಗೆ ಹೇಳ್ತಿ? ಇಲ್ಲ. ಶಿಕ್ಷಕರ ಅನುಸರಣಾ ಅಭಿಯಾನ ಬಗ್ಗೆ ಹೇಳ್ತಿ? ಇಲ್ಲ. ಇಲ್ಲ. ಅವ್ರಿಗೆ ಏನು ಹೇಳ್ಬೇಕು? ದೇಶದಲ್ಲಿರ್ತಕ್ಕಂಥ ಹುತಾತ್ಮರ ಚರಿತ್ರೆ ಬೋಧಿಸಿದಾಗ, ಅಂದ್ರೆ ದೇಶದಲ್ಲಿರ್ತಕ್ಕಂಥ ಯೋಧರು ಯಾವ ರೀತಿ ಅದಾರು, ದೇಶದಲ್ಲಿರ್ತಕ್ಕಂಥ ಯೋಧರ ಬಗ್ಗೆ ಅದಾಗಲಿ, ಅಥವಾ ದೇಶ ಪ್ರೇಮಿಗಳ ಬಗ್ಗೆ ಆಗಿರಲಿ, ಅಥವಾ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಆಗಿರಲಿ, ನಮ್ಮ ದೇಶದ ಬಗ್ಗೆ ಆಗಿರಲಿ, ಸಾಂಸ್ಕೃತಿಕ ಬಗ್ಗೆ ಆಗಿರಲಿ, ಪಾರಂಪರಿಕ ಬಗ್ಗೆ ಆಗಿರಲಿ ಹೇಳೋದ್ರಿಂದ ದೇಶಭಕ್ತಿ ಆಗ್ತೈತಿ. ಕ್ಲಿಯರ್ ಆಯ್ತಾ? ಹಾಗಾದ್ರೆ ಈಗೇನು ಕೇಳಿದಾನು? ವಿಟಮಿನ್ ಸಿ ನೋಡ್ರಿ ಬಂದೈತಿ, ಜೀವಸತ್ವ ಸಿ. ಇದಕ್ಕೆ ಇದರ ಇರುವ ಬೇರೊಂದು ಹೆಸರೇನು ಅಂತ ಕೇಳ್ಬಿಟ್ರೆ ಅದಕ್ಕೆ ಹೇಳಿ, ವಿಟಮಿನ್ ಎ ದಿಂದ ಅಸ್ಕಾರ್ಬಿಕ್. ನೋಡ್ರಿ, ವಿಟಮಿನ್ ಎ ಅಂತ ರೆಟಿನಾಲ್ ಅಂತ ಕರಿತಾರೆ ಅದನ್ನು. ರೆಟಿನಾಲ್ ವಿಟಮಿನ್ ರೈಬೋಫ್ಲೇವಿನ್ ಇನ್ ಪಾರ್ಮಿಕ್ ಆಮ್ಲ ಬಿಡಿ ಇರಿವೆ ಒಳಗೆ ಇರ್ತೈತಿ. ಇನ್ನು ಕ್ಲೋರಿನು ವ್ಯಾಲ್ಯೂ ಇರೋಂಗಿಲ್ಲ, ಯಾವ್ದು ಹೇಳ್ರಿ? ಅಸ್ಕಾರ್ಬಿಕ್ ವಿಟಮಿನ್ ಸಿ ದ ಹೆಸರು. ಇದು ರೆಟಿನಾಲ್. ವಿಟಮಿನ್ ಎ ರೆಟಿನಾಲು, ವಿಟಮಿನ್ ಸಿ ಇದು ಅಸ್ಕಾರ್ಬಿಕ್ ಆಗ್ತೈತಿ, ವಿಟಮಿನ್ ಇದು ಪೈಲೋಪೆವಿನ್ ಆಗ್ತೈತಿ, ಆಮೇಲೆ ವಿಟಮಿನ್ ಕೆ ಇದು ಇವು ಒಂದಿಷ್ಟು ಹೆಸರು ಅದಾವು, ನೋಡ್ಕೊಂಡು ಇಟ್ಕೊರಿ. ಎಲ್ಲಾನು ಪೂರ್ಣ ಹೆಸರು ಅದಾವು. ವಿಟಮಿನ್ ಬಗ್ಗೆ ಪೂರ್ಣ ಒಂದು ಕ್ಲಿಯರ್ ಚಾರ್ಟ್ ಇರಬೇಕು. ಯಾವ ಆಹಾರ ತಿಂದರೆ ಏನು ಸಿಗ್ತೈತೆ ಅನ್ನೋದ್ರ ಬಗ್ಗೆ. ವಿಟಮಿನ್ ಸಿ ಬಗ್ಗೆ ಇದು ಒಂದು ಹೇಳಿದಾನು. ಇದ್ರಾಗ ವಿಟಮಿನ್ ಡಿ ಬಗ್ಗೆ ಆಗಿರಲಿ, ಗೊತ್ತಾಯ್ತಾ? ಇವಷ್ಟನ್ನು ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡಿರ್ರಿ, ಅವು ಬರ್ತಾವು. ಸೊ ನೆಕ್ಸ್ಟ್ ಏನೈತಿ? ಸಕಾರಾತ್ಮಕ ಭಾವನೆಗೆ ಇದೊಂದು ಉದಾಹರಣೆ. ಸಕಾರಾತ್ಮಕ ಭಾವನೆ ಅಂತ ಕರಿತಾವೆ ನಾವು. ಇದರ ನೋಡ್ರಿ, ಮೊದಲು ಆಪ್ಷನ್ ನೋಡ್ರಿ, ಪ್ರಶಂಸೆ, ತಿರಸ್ಕಾರ, ಅವಮಾನ, ಅಸೂಯೆ. ನೋಡ್ರಿ, ಯಾವ್ದಾದ್ರು ಒಂದು ಡಿಫ್ರೆನ್ಸ್ ಇರತ್ತೈತೆ ಅಂತ ಹೇಳ್ತಾನೆ. ಸಕಾರಾತ್ಮಕ ನಕಾರಾತ್ಮಕ ಭಾವನೆಗಳು ಅಂತ ಬರ್ತಾವೆ. ನಕಾರಾತ್ಮಕ ಅಂದ್ರೆ ಅದ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದು ನಕಾರಾತ್ಮಕ. ಸಕಾರಾತ್ಮಕ ಅಂದ್ರೆ ಅದ್ರ ಬಗ್ಗೆ ಚಲೋದ್ರ ಬಗ್ಗೆ ಯೋಚನೆ ಮಾಡೋದು. ಹಂಗಂದ್ರೆ ತಿರಸ್ಕಾರ ಅನ್ನೋದು ಬರಂಗಿಲ್ಲ. ನೋಡ್ರಿ, ಇದು ನಕಾರಾತ್ಮಕ ಭಾವನೆಯಾಗಿ. ಉದಾಹರಣೆಗೆ ಅಸೂಯೆ, ಅವ್ರ ಬಗ್ಗೆ ಅಸೂಯೆ ಪಟ್ಕೋದನ್ನು ನಕಾರಾತ್ಮಕ. ಅವಮಾನ ಪಟ್ಕೋದನ್ನು ನಕಾರಾತ್ಮಕ. ಇನ್ನು ಪ್ರಶಂಸೆ ಮಾಡೋದನ್ನ ಸಕಾರಾತ್ಮಕ ಆಗುತ್ತೆ. ಇದ್ರಾಗ ಬೇಕಾದ್ರೆ ಪ್ರೀತಿಯನ್ನು ಬರ್ತೈತೆ ನೋಡ್ರಿ. ಪ್ರೀತಿ ಸಕಾರಾತ್ಮಕ ಭಾವನೆ. ನೋಡಿ, ಇನ್ನೊಬ್ಬರ ಬಗ್ಗೆ ಕಾಳಜಿ ತೋರ್ಸೋದು ಅದು ಕೂಡ ಸಕಾರಾತ್ಮಕ ಭಾವನೆ. ಪ್ರಶಂಸೆ ಮಾಡೋದನ್ನು ಸಕಾರಾತ್ಮಕ ಭಾವನೆ. ಇವೆಲ್ಲ ನೋಡ್ರಿ ಏನು ನಕಾರಾತ್ಮಕ ಭಾವನೆ. ಸೊ ನೀವು ನಕಾರಾತ್ಮಕ ನೆಕ್ಸ್ಟ್ ಎಕ್ಸಾಮ್ನಾಗ ನೋಡ್ರಿ ಹೆಂಗೆ ಕ್ವಶನ್ಸ್ ಪೇಪರ್ ತೆಗೆದು ಬರ್ತಾವ ಅಂತ ಹೇಳಿ. ಇನ್ನು ನೆಕ್ಸ್ಟು, ಹಸಿರು ತರಕಾರಿಗಳಿಗೆ ದೊರಕಿರುವ ಖನಿಜಾಂಶಗಳು ಯಾವುವು ಅಂತ ಕೇಳಿದಾರೆ. ಸೊ ಹಸಿರು ತರಕಾರಿಗಳಲ್ಲಿ ದೊರಕುವ ಖನಿಜಾಂಶಗಳು ತಾಮ್ರ ಇರಂಗಿಲ್ಲ, ಸೋಡಿಯಂ ಇರಂಗಿಲ್ಲ, ಕ್ಯಾಲ್ಸಿಯಂ ಇರಂಗಿಲ್ಲ. ಯಾವ್ದು ಇರ್ತೈತೆ ಹೇಳ್ರಿ? ಕಬ್ಬಿಣ ಇರ್ತೈತಿ. ಕ್ಲಿಯರ್ ಆಯ್ತಾ? ಹಾಗಾದ್ರೆ ಹಸಿರು ತರಕಾರಿಗಳಲ್ಲಿ ಜಾಸ್ತಿ ಕಬ್ಬಿಣ ಇರೋಂಗಿದ್ರೆ ವಿಟಮಿನ್ ಕೆ ಸಿಗ್ತೈತಿ. ಹಾಗಾದ್ರೆ ಬಂಜೆತನ ಉಂಟಾಗೋದನ್ನ ನಾನು ವಿಟಮಿನ್ ಒಳಗಡೆ ಬಂಜೆತನ ಹೋಗ್ತೈತಿ. ಕ್ಲಿಯರ್ ಆಯ್ತಾ? ಸೊ ಇಲ್ಲಿ ಸ್ವಲ್ಪ ನೋಡ್ಕೊಂಡು ಇಟ್ಕೋರಿ. ಸೊ ನೆಕ್ಸ್ಟ್ ಏನೈತಿ ಹೇಳ್ರಿ ಕ್ವಶನ್ಸು? ಲಾಬೋಸಿಸ್ ನೋಡ್ರಿ, ಲಾಡೋಸಿಸ್ ಅಂತ ಅನ್ನೋದು ಬಂತು. ಲಾಡೋಸಿಸ್ ಅನ್ನೋದು ಆವಾಗಲೇ ಏನು ಹೇಳಿದ್ರಿ? ದುಬ್ಬ ಹಿಂಗೆ ಬಾಗಿರೋದನ್ನ ಏನಂತ ಕರಿತೀವಿ ನಾವು? ಲಾಡೋಸಿಸ್ ಅಂತ. ಇದನ್ನ ಸಾರಿ, ಕೈಪೋಸಿಸ್ ಅಂತ ಕರಿತೀವಿ. ಈಗ ಲಾಡೋಸಿಸ್ ಅಂತಂದ್ರೆ ಏನು? ಲಾಡೋಸಿಸ್ ಅಂದ್ರೆ ಸೊಂಟ ಮುಂದೆ ಬರೋದು. ಅಂದ್ರೆ ಈಗ ಅವಾಗಲೇ ನಾವು ಹಿಂಗೆ ತೋರಿಸಿನಲ್ಲ ದೇಹದ ಲಕ್ಷಣವನ್ನ, ಈಗ ನೋಡ್ರಿ ಇದು ಹಿಂಗೆ ತೋರಿಸ್ತಾನೆ. ನಗಬೇಡ್ರಿ, ಸ್ವಲ್ಪ ಸೊಂಟ ಮುಂದ್ಗಡೆ ಬರೋದು, ಹಿಂಗೆ ಮುಂದೆ ಮಾಡಿ ನಡೀತಾ ಗೊತ್ತೈತಿ ಸೊಂಟ. ಅದನ್ನ ಏನಂತ ಕರಿತೀವಲ್ಲ, ಲಾಡೋಸಿಸ್ ಅಂತ ಕರಿತೀವಿ. ಹಾಗಾದ್ರೆ ಇದು ಎದಕ್ಕೆ ದೋಷವಾಗೈತಿ? ಇದರ ದೋಷ ಏನಂದ್ರೆ ಚರ್ಮ ರೋಗ ಬರ್ತೈತಿ, ಸಂಬಂಧನೇ ಇಲ್ಲ. ಲಾಡೋಸಿಸ್ ಬೇರೆ ಐತಿ. ಮೂತ್ರಕಾಲಿ ಬರಂಗಿಲ್ಲ, ಹೃದಯ ರೋಗ ಬರಲ್ಲ, ನಿಲುವಿನ ದೋಷ. ಹಾಗಾದ್ರೆ ಸೊಂಟ ಮುಂದೆ ಮಾಡಿ ಹಿಂಗೆ ನಿಂದ ತರಗೊಳ್ತೈತಿ ಹುಡುಗರು, ಅದು ಯಾವುದೋ ಲಾಡೋಸಿಸ್ ಅಂತ ಕರಿತೀವಿ. ಕ್ಲಿಯರ್ ಐತೆ? 2 ರೋಗದ ಬಗ್ಗೆ ನಾನು ಇವತ್ತು ಹೇಳಿದೆನು. ಸೊ ನೆಕ್ಸ್ಟ್ ಪೇಪರ್ನಾಗ ಎಲ್ಲ ಬರ್ತಾವೆ, ಒಮ್ಮೆ ನೋಟ್ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಇದನ್ನ ಆಪ್ಷನ್ ಚೇಂಜ್ ಮಾಡಕ್ಕೆ ಕ್ವಶನ್ಸು ಅವೇ ಇರ್ತಾವೆ. ಬರೀ ಮೌಲ್ಯ ಶಿಕ್ಷಣ ಭಾಳಷ್ಟು ಇಲ್ಲ, ಸಿಲೆಬಸ್ ಕಮ್ಮಿ ಐತಿ, ಬಟ್ ಹೆವಿ ಕ್ವಶನ್ಸ್ ಮಾತ್ರ ಅದಕ್ಕೆ ಚೆನ್ನಾಗಿ ಬರ್ತಾವೆ. ಇನ್ನು ಆತ್ಮವಿಮರ್ಶನೆ ಇದಕ್ಕೆ ಅನ್ವಯಿಸುತ್ತದೆ. ಆತ್ಮವಿಮರ್ಶನೆ ಅಂದ್ರೆ ಏನು? ಸೊ ಆತ್ಮವಿಮರ್ಶನೆ ಅಂತಂದ್ರೆ ನೋಡ್ರಿ, ನಮ್ಮನ್ನು ನಾವು ವಿಮರ್ಶನೆ ಮಾಡ್ಕೋ. ಅಹಿಂಸೆ ಬರಲ್ಲ, ತಪಸ್ಸು ಬರಲ್ಲ, ಇನ್ನು ಸತ್ಯ ಬರ್ಬೋದು ಸ್ವಲ್ಪ. ಸ್ವಾಧ್ಯಾಯನ ವರ್ಡ್ ಬಿಡಿಸ. ಸ್ವ ಪ್ಲಸ್ ಅಧ್ಯಯನಕ್ಕೆ ಏನಂತ ಕರಿತೀವಿ?
ಸ್ವಾಧ್ಯಾಯ ಅಂದ್ರೆ ನಮ್ಮನ್ನು ನಾವು ಅಲ್ಲಿ ಏನಿದೆ ಆತ್ಮವಿಮರ್ಶೆ, ನಮ್ಮನ್ನು ನಾವು ವಿಮರ್ಶನೆ ಮಾಡ್ಕೋದು ಅಂತ ಕರಿತೀವಿ. ಅದಕ್ಕೆ ಉತ್ತರ ಕರೆಕ್ಟಾಗಿ ಎಕ್ಸಾಕ್ಟ್ ಇದ್ದು ಬರ್ಬೋದು, ಬಟ್ ಅದರ ಎಕ್ಸಾಕ್ಟ್ ಕರೆಕ್ಟ್ ಉತ್ತರ ಯಾವುದು? ಸ್ವಾಧ್ಯಾಯ ಅಂತ ಕರಿತೀವಿ. ಕ್ಲಿಯರ್ ಆಯ್ತು ಎಲ್ಲರಿಗೂ? ನಮ್ಮನ್ನು ನಾವು ಏನು ಮಾಡ್ಕೋದು, ಇದನ್ನು ಮಾಡ್ಕೋದು, ಅವಲೋಕನ ಮಾಡ್ಕೋದು. ಇದಕ್ಕೆ ನೀವು ಸ್ವಾಧ್ಯಾಯಕ್ಕೆ ಒಂದಿಷ್ಟು ವರ್ಡ್ಗಳನ್ನ ತಂದು ಯಾವ್ಯಾವ ಬರ್ತಾವ ಅಂದ್ರೆ ಆಲೋಚನೆ ಬರ್ತೈತಿ, ಆಲೋಚನೆ ಸ್ವಾಧ್ಯಾಯ. ನಮ್ಮ ನಡವಳಿಕೆಯನ್ನು ಏನಾಕೈತಿ, ನಡವಳಿಕೆಯನ್ನು ಅದು ಸ್ವಾಧ್ಯಾಯ. ಮತ್ತು ನಮ್ಮ ಗುಣ ಮತ್ತು ಏನು ಹೇಳೋದು ದೋಷಗಳು, ನಮ್ಮ ಗುಣಗಳು ಮತ್ತು ದೋಷಗಳನ್ನಂತೂ ಸ್ವಾಧ್ಯಾಯ ಆಕೈತಿ. ನಮ್ಮ ಗುಣ ಮತ್ತು ದೋಷಗಳನ್ನು ಸರಿಪಡಿಸ್ಕೋದು, ನಮ್ಮಲ್ಲಿರ್ತಕ್ಕಂಥ ಸರಿ ತಪ್ಪುಗಳನ್ನ ಸರಿಪಡಿಸ್ಕೋದನ್ನು ಏನಾಗಿರ್ತೈತಿ, ನಮ್ಮ ಸ್ವಾಧ್ಯಾಯ ಆಗಿರ್ತೈತಿ. ಹಾಗಾದ್ರೆ ಆಲೋಚನೆ, ನಡವಳಿಕೆ, ಗುಣ, ದೋಷ ಮತ್ತು ಸತ್ಯ ಮತ್ತು ಸರಿ ಮತ್ತು ತಪ್ಪುಗಳು ಇವೆಲ್ಲ ನಮ್ಮ ಏನಾಗಿರ್ತಾವೆ ಹೇಳ್ರಿ, ಸ್ವಾಧ್ಯಾಯಗಳು ಆಗಿರ್ತಾವೆ. ಕ್ಲಿಯರ್ ಆಯ್ತಾ? ಇನ್ನು ಮಾನವನ ದೇಹದ ನೋಡ್ರಿ ಬಂದಿದ್ದು ನೋಡಿ, ದಿಪ್ತೀರಿಯಾ ಭಾಗವು ಸಂಬಂಧಿಸಿದೆ. ದಿಪ್ತೀರಿಯಾ ಅಂತಂದ್ರೆ ಏನಿರುತ್ತೆ ಹೇಳಿನಿ, ದಿಪ್ತೀರಿಯಾ ರೋಗ ಇದೊಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗ. ಈ ದಿಪ್ತೀರಿಯಾದಿಂದ ಏನಾಗ್ತೈತೆ ಅಂತಂದ್ರೆ ನಮಗೆ ಇಲ್ಲಿ ಏನೇನಾಗ್ತದೆ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಗಂಟಲು ಮೇನ್ ಬರೋದನ್ನ ಗಂಟಲು, ಶ್ವಾಸಕೋಶದ್ದು ನುಂಗಾಕ, ಇದಕ್ಕೆಲ್ಲ ಪ್ರಾಬ್ಲಮ್ ಆಕೈತಿ, ಅದು ದಿಪ್ತೀರಿಯಾ ರೋಗದಿಂದ. ಹಾಗಾದ್ರೆ ಲಕ್ಷಣಗಳು ರೋಗಗಳ ಲಕ್ಷಣಗಳನ್ನು ಸ್ವಲ್ಪ ನೋಡ್ಕೊಂಡಿರ್ತೀವಿ, ನೀವು ಸ್ವಲ್ಪ ಸರ್ಚ್ ಮಾಡಿ ಇಟ್ಕೊರಿ. ಹಾಗಾದ್ರೆ ಇಲ್ಲಿ ಡೈರೆಕ್ಟಾಗಿ ಅದಕ್ಕೆ ಎಫೆಕ್ಟ್ ಕೊಡ್ತೀನಿ ಅಂತ ಹೇಳಿ ನಾನು ಗಂಟ್ಲ ಅಲ್ದ ನಮಗೆ ನುಂಗಾಕ, ಆಮೇಲೆ ಉಸಿರಾಟಕ್ಕ, ಮೂಗಿಗೆಲ್ಲ, ಮತ್ತೆ ಅಲ್ಲಿ ಮೂಗು ಅಂತ ಮೂಗಿಗೆ ಅಂತ ಬರ್ದರಿ, ಮೂಗೆಲ್ಲ ಉಸಿರಾಟಕ್ಕ, ನಮ್ಮ ಗಂಟಲಕ್ಕ, ನಮ್ಮ ನುಂಗ್ಲಿಕ್ಕೆ ಪ್ರಾಬ್ಲಮ್ ತರುವಂಥ ರೋಗ ಯಾವುದು, ಯಾವುದಾದ್ರು ಮಾನವ ದೇಹಕ್ಕೆ ಸಂಬಂಧಿಸಿದ್ದು ಯಾವುದು, ದಿಪ್ತೀರಿಯಾ. ಇದು ಬಂದ್ರೆ ಕ್ಲಿಯರ್. ಸೊ ಇನ್ನು ನೆಕ್ಸ್ಟು ಅಷ್ಟಾಂಗ ಯೋಗದ 4ನೇ ಮಟ್ಟವು ಎಂದರೇನು ಅಂತ ಕೇಳಿದಾನೆ. 4ನೇ ಮಟ್ಟವು ಅಂತ ಕೇಳಿದಾನೆ. ಹಾಗಾದ್ರೆ ಅಷ್ಟಾಂಗ ಯೋಗದ 4ನೇ ಮಟ್ಟವು ಅಂತ ಇದ್ದಾನೆ. ಹಾಗಾದ್ರೆ ಅಷ್ಟ ಅಂದ್ರೆ ಎಷ್ಟು? 8. ನಮ್ಮ ಪ್ರಾಚೀನ ಪತಂಜಲಿ ಮುನಿಗಳು 8 ನಿಯಮಗಳನ್ನ ನೀಡ್ಬಿಟ್ಟಾರ, 8 ಅಷ್ಟಾಂಗ ಮಾರ್ಗಗಳನ್ನ ನೀಡ್ಬಿಟ್ಟಾರ. ಅಷ್ಟಾಂಗ ಮಾರ್ಗಗಳು ಬೇರೆ ಬರ್ತೈತಿ, ಅಷ್ಟ ಯೋಗಗಳನ್ನ. ಒಂದೇದು ನಾವು ಬರ್ತೈತಿ, ಕರೆಕ್ಟಾಗಿ ನೋಡ್ಕೋರಿ. ಯಾವ ಎಕ್ಸಾಮ್ನೇ ಬರ್ತೈತಿ ಗೊತ್ತಿಲ್ಲ. ಯಮ ನಿಯಮ, ಆಸನ, ಪ್ರಾಣಾಯಾಮ, ಆಮೇಲೆ ನೆಕ್ಸ್ಟ್ ಪ್ರತ್ಯಾಹಾರ, ಧಾರಣ, ಧ್ಯಾನ, ಇನ್ನೊಂದು ಸಮಾಧಿ. ಇವನು ಸ್ವಲ್ಪ ಕರೆಕ್ಟಾಗಿ ನೋಡ್ಕೋರಿ. 1 2 3 4 5 6 7 8 ಕ್ಲಿಯರ್ ಐತೆ ಎಲ್ಲರಿಗೂ? ಒಂದೇದು ಅದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಇನ್ನೊಂದು ಯಾವುದು? ಸಮಾಧಿ. ಕ್ಲಿಯರ್ ಆಯ್ತಾ? ಇವನ್ನ ನೀವು ಹೆಂಗೆ ಕೋಡ್ವರ್ಡ್ ಮಾಡಿ ಇಟ್ಕೋತೀರಿ, ಹೆಂಗೆ ಮಾಡ್ಕೊಂಡಿರ್ತೀವಿ. 4ನೇದು ಕೇಳಿದಾರೆ. 4ನೇದು ಯಾವುದು? 1ನೇದು, 2ನೇದು, 3ನೇದು, 4ನೇದು ಐತಿ ಪ್ರಾಣಾಯಾಮ. ಹಾಗಾದ್ರೆ ಉತ್ತರ ಏನು? ಪ್ರಾಣಾಯಾಮ. ಧಾರಣ ಎಷ್ಟನೇದು ಹೇಳ್ರಿ? ಧಾರಣ 7ನೇದು. ಇದು ನಿಯಮ ಎಷ್ಟನೇದು ಹೇಳ್ರಿ? 2ನೇದು. ಧ್ಯಾನ ಎಷ್ಟನೇದು ಹೇಳ್ರಿ? ಧಾರಣ 6ನೇದು ನೋಡ್ರಿ, ಧ್ಯಾನ 7ನೇದು, ಸಮಾಧಿ 8ನೇದು. ಕ್ಲಿಯರ್ ಆಯ್ತಾ? ಸೊ ಇವನನ್ನು ಯಾವಾಗ ಬೇಕಾದ ಹೊಳ್ಳಿ ಕೇಳ್ಬೋದು. ರಿಪೀಟು ಅಷ್ಟಾಂಗ ನಿಯಮಗಳನ್ನ, ಅಷ್ಟಾಂಗ ಯೋಗದ ನಿಯಮ 8 ಅಷ್ಟಾಂಗ ಯೋಗಗಳನ್ನ ನೆನ್ಪಿಟ್ಕೋರಿ 1ನೇದರಿಂದ ಮಟ್ಟ. ಇನ್ನು ನೆಕ್ಸ್ಟು ಕಾಲರಾ ರೋಗ ಉಂಟಾಗೋದು. ಕಾಲರಾ ರೋಗದಿಂದ ವಾಂತಿ ಭೇದಿ ಸ್ಟಾರ್ಟ್ ಆಕೈತಿ, ಗೊತ್ತಾಯ್ತಲ್ಲ? ವಾಂತಿ ಭೇದಿ 2 ಸ್ಟಾರ್ಟ್ ಆಕೈತಿ. ಸೊ ಎದರಿಂದ ಆಗ್ತೈತಿ ನೋಡ್ರಿ? ಶಬ್ದ ಮಾಲಿನ್ಯದಿಂದವಲ್ಲ, ವಿಕಿರಣದಿಂದ ಆಗಲ್ಲ, ಕಲುಷಿತ ವಾಯುದಿಂದ ಆಗಲ್ಲ. ಹಾಗಾದ್ರೆ ಆಗೋದ್ರಿಂದ ಕಲುಷಿತ ನೀರಿದ್ದು ಅಂತಂದ್ರೆ ಕಾಲರಾ ರೋಗ ಆಕೈತಿ. ಇವನ್ ಟೈಫಾಯ್ಡ್ ಕೂಡ. ಕ್ಲಿಯರ್ ಆಯ್ತಾ? ಈ ವಿಕಿರಣ ಮಾಲಿನ್ಯದಿಂದ ಚರ್ಮ ರೋಗಗಳು ಬರ್ತಾವೆ. ಕ್ಲಿಯರ್ ಇಲ್ಲ? ಇದಾದ ವಿಕಿರಣ ಮಾಲಿನ್ಯದಿಂದ ಅವಗೆಂಪು ಕಿರಣಗಳು ಬರೋದ್ರಿಂದ. ಸೊ ಶಬ್ದ ಮಾಲಿನ್ಯದಿಂದ ಯಾವ್ದು ರೋಗ ಗೊತ್ತಿಲ್ಲ, ಶಬ್ದದಿಂದ ಪೋಬಿಯಾಗಳು ಬರ್ತಾವೆ. ಸೊ ಕಲುಷಿತ ವಾಯುಗಳೈತಿ. ಇನ್ನು ನೆಕ್ಸ್ಟ್ ಏನೈತಿ ಹೇಳ್ರಿ? ಮುಖ್ಯ ಶಿಕ್ಷಕರು ಅಧ್ಯಾಪಕ ಸಭೆಯಲ್ಲಿ ಅಧ್ಯಾಪಕರೊಬ್ಬರು ಉತ್ತಮ ಕೆಲಸ ಮಾಡಿದ್ದಾರೋ ಬಗ್ಗೆ ಪ್ರಶಂಸಿಸಿದಾಗ ನೀವು ಏನು ಮಾಡಿರಿ ಅಂದ್ರೆ, ಒಬ್ಬರು ಏನೋ ಶಾಲೆಗ ಮುಖ್ಯ ಅಧ್ಯಾಪಕರು ಏನು ಮಾಡ್ತಾರೆ, ಹೆಡ್ ಮಾಸ್ಟರು ಅವ್ನು ಚಲೋ ಕೆಲಸ ಮಾಡಿದಾರೆ ಇವತ್ತು ಆ ಟೀಚರ್ಸ್ ಅಂತೇಳಿ ಪ್ರಶಂಸೆ ಮಾಡಿದಾಗ ನೀವು ಅಲ್ಲೇ ಇರ್ತೀರಿ. ನಿಮಗೇನು ಅನಿಸ್ತಿದೆ ಅಂತ ಕೇಳ್ತಾರೆ. ಕುಂಟು ನೆಪ ಹೇಳಿ ಸಭೆಯಿಂದ ಹೊರತೆಗಿರಿ, ಜಲಸ್ ಪಟ್ಕೋದು ಅಲ್ಲ. ಆಮೇಲೆ ನೆಕ್ಸ್ಟು ಚರ್ಚೆಯ ವಿಷಯವನ್ನು ಬದಲಿಸಲು ಯತ್ನಿಸುವಿರಿ. ನೀವು ಯಾಕೆ ಮಾಡ್ತೀರಿ ಹಂಗೆ? ಆದ್ರೆ ಇದು ಕೇಳಿದ ಪ್ರಶಂಸೆ ಮಾಡಿದ್ರೆ ನೀವೇನು ಮಾಡುವಿರಿ ಅಂತ. ಇದು ಮಾರಲ್, ಇದು ನೈತಿಕ ಕ್ವಶನ್, ಇದು ನೆನ್ಪಿಟ್ಕೋರಿ. ಎಥಿಕ್ಸ್ ಕ್ವಶನ್ ಇದು. ನೀವು ಹೆಂಗದಾರಿ ಅಂತ ತಿಳ್ಕೊಳಕ್. ನೆಕ್ಸ್ಟು ಕೆಲವು ಟೀಕೆಯನ್ನ ಮಾತನ್ನು ಆಡುವಿರಿ, ಮಾಡಂಗಿಲ್ಲ ಇವನ್ನೆಲ್ಲ. ಹಾಗಾದ್ರೆ ಏನು ಮಾಡ್ತೀರಿ ಹೇಳ್ರಿ? ಅಧ್ಯಾಪಕರಂತೆ ಆಗಲು ನಾವೇನು ಮಾಡ್ತೀವಿ? ಪ್ರಯತ್ನಿಸ್ತೀವಿ. ಸೊ ಇದೆಲ್ಲ ಟೀಚರ್ಸ್ಗೆ ಆಗಿರುವಂಥ ಕೆಲಸ, ಆಗುವಂಥ ಕೆಲಸ. ಇದು ಮಾಡಲೇಬೇಕು. ಎಲ್ಲರೂ ಉತ್ತಮ ಟೀಚರ್ಸ್ಗಳು ಆಗ್ಬೇಕಂದ್ರೆ ಅಳವಡಿಸ್ಕೋಬೇಕು. ಇನ್ನು ವಿಶ್ರಾಂತಿ ಸ್ಥಿತಿಯನ್ನು ಪಡೆಯುವಾಗ ವಿಧಾನಗಳಲ್ಲಿ ಒಂದಾಗಿದೆ. ಈಗ ನೀನು ವಿಶ್ರಾಂತಿ ಸ್ಥಿತಿಯನ್ನು ಪಡೆಯುವ ವಿಧಾನ
ಗಳಲ್ಲಿ ಒಂದಾಗಿದೆ ಅಂತಂದ್ರೆ ನೀವು ಮಲ್ಕೋದಲ್ಲ. ಮತ್ತು ಇಲ್ಲಿ ಆಪ್ಷನ್ದಾಗ ಏನು ಕೊಟ್ಟರೆ ಅದ್ರೊಳಗೆ ಯಾವ್ದೈತೆ ಅಂತ ಗುರುತಿಸ್ಬೇಕು. ಮಾಡುವ ಕೆಲಸದ ಮೇಲೆ ಏಕಾಗ್ರತೆಯನ್ನು ಹೆಚ್ಚೋದು, ಇದು ವಿಶ್ರಾಂತಿಯ ಸ್ಥಿತಿಗೆ ಬರಲ್ಲ. ಕ್ಲಿಯರ್ ಆಗಿರಲಿ, ಬರಲ್ಲ. ಯಾಕಂದ್ರೆ ಏಕಾಗ್ರತೆ ಹೆಚ್ಚೋದು ವಿಶ್ರಾಂತಿ ಅಲ್ಲ. ಸೊ ಅದು ನಮ್ಮ ಕೆಲಸದ ತೀವ್ರತೆಯನ್ನು ಹೆಚ್ಚಿಸ್ತೈತೆ ಸ್ವಲ್ಪ ಇನ್ನು. ಆಮೇಲೆ ಕೆಲಸದ ತೀವ್ರತೆಯನ್ನು ಹೆಚ್ಚಿಸುವುದು, ನಾವು ಕೆಲಸ ಹೆಚ್ಚೆಚ್ಚು ಪಡ್ಕೋಕತ್ತಂದ್ರೆ ಇದು ವಿಶ್ರಾಂತಿ ಅನ್ಸಂಗಿಲ್ಲ. ತಾನು ಮಾಡೋ ಕೆಲಸವನ್ನು ಬದಲಿಸೋ. ನೋಡ್ರಿ, ಯಾಕಂತಂದ್ರೆ ಈಗ ನಂಗೆ ಭಾಳ ಸ್ಟ್ರೆಸ್ ಆಗತೈತೆ ಅಂತಂದ್ರೆ ನಾನು ಇದೊಂದು ಕೆಲಸ ಮಾಡಿ. ಈಗ ನೋಡ್ರಿ, ನಾನು ಇವತ್ತು ಒಂದೆರಡು ತಾಸು ನಾನು KS ಓದತ್ತಂದ್ರೆ KS ಓದ್ತಿರ್ತೇನೆ 1-2 ತಾಸು. ಆ ಓದೋದ್ರಾಗ ಸಬ್ಜೆಕ್ಟ್ಗಳನ್ನ ಚೇಂಜ್ ಮಾಡ್ತಿರ್ತಾನೆ ಓದಿತ್ರಿ. ಈಗ ಸೈನ್ಸ್ ಓದಿನಿ, ಆಮೇಲೆ ಕರೆಂಟ್ ಅಫೇರ್ ಓದ್ತೇನೆ, ಆಮೇಲೆ ಎನ್ವೈರನ್ಮೆಂಟ್ ಸೈನ್ಸ್ ಓದ್ತೀನಿ. ಹಿಂಗೆ ಬದಲಿಸೋದ್ರಿಂದ ನಮಗೆ ಓದಿದ್ದ ಗೊತ್ತಾಗಂಗಿಲ್ಲ. ಇದು ವಿಶ್ರಾಂತಿ ಅಂದ್ರೆ ತಾನು ಮಾಡೋ ಕೆಲಸವನ್ನು ಬದಲಿಸ್ಕೊಂತ ಹೋಗೋದು. ಕ್ಲಿಯರ್ ಆಯ್ತಾ? ಇದು ವಿಶ್ರಾಂತಿಗೆ ಒಂದು ಉದಾಹರಣೆ ಆಗಿರ್ತೈತೆ. ಸಾರಿ, ಎದಕ್ಕಾಗಿರ್ತೈತಿ? ವಿಶ್ರಾಂತಿಗೆ ಒಂದು ಉದಾಹರಣೆ. ಚಿಂತನೆ ತೊಡಗಿಸುವುದು ಅಲ್ಲ, ಇವು ಅಲ್ಲ, ಯಾವೂ ಅಲ್ಲ. ಹಾಗಾದ್ರೆ ಉತ್ತರ ಯಾವುದು? ಕ್ಲಿಯರ್ ಆಗಿ ಯಾವುದು? ತಾನು ಮಾಡುವ ಕೆಲಸವನ್ನ ಬದಲಿಸುವುದು ಅಂತ ಹೇಳ್ತು. ಸೊ ಇನ್ನು ನೆಕ್ಸ್ಟ್ ಏನೈತೆ ಹೇಳ್ರಿ, ಲಾಸ್ಟ್ ಕ್ವಶನು. ಅನುಕಂಪ ಎಂಬುದು ಈ ಮೌಲ್ಯದ ಪ್ರತಿನಿಧಿಸುತ್ತದೆ. ಅವಾಗ ಹೇಳ್ಬಿಟ್ಟ ನಾನು ಮೌಲ್ಯ. ಯಾವ ಮೌಲ್ಯ ಅದು? ಮಾನವೀಯ ಮೌಲ್ಯ. 2 ಸಲ ಬರ್ತಿದ್ದು ಕ್ವಶನ್. ಮಾನವೀಯ ಮೌಲ್ಯಕ್ಕೆ ಉದಾಹರಣೆ ಆಗಿದೆ. ಇನ್ನು ಸಾರ್ವತ್ರಿಕ ಮೌಲ್ಯಗಳು ಗೊತ್ತದ ನಿಮಗೆ. ವೈಯಕ್ತಿಕ ಮೌಲ್ಯಗಳನ್ನ ನೀವು ನೋಡ್ಕೋಬೇಕು, ಸಾಮಾಜಿಕ ಮೌಲ್ಯಗಳನ್ನ. ಸೊ ಇವು ಅರ್ಥ ಆಗ್ತಾವೆ ನಿಮ್ಗೆ. ಇವ್ನ ನಾನು ಹೇಳಿದನು. ಮತ್ತೆ ಬರುವಂಥ ಪ್ರಶ್ನೆಯೊಳಗೆ ಇವೆಲ್ಲ ಬರ್ಬೋದು. ಹಾಗಾದ್ರೆ ಉತ್ತರ ಏನಾಗಿರ್ತೈತಿ? ಮಾನವೀಯ ಮೌಲ್ಯ ಅನ್ನೋದು ಅನುಕಂಪ ಆಗಿರ್ತೈತಿ. ಸೊ ಇಷ್ಟು ಕ್ಲಿಯರ್ ಆಯಿತು. ಸೊ ಇವತ್ತು ಒಂದು 30 ಕ್ವಶನ್ಸನ್ನು ನಾವು ಎಕ್ಸ್ಪ್ಲೇನ್ ವಿತ್ ನೋಡಿದ್ದೆವು. ಸೊ ಹಿಂಗೆ ಎಕ್ಸ್ಪ್ಲೇನ್ಗಳನ್ನ ನಾನು ನೋಡ್ಬೇಕಂತ ಐತಿ. ಸೊ ಎಲ್ಲ ಪಾರ್ಟ್ಗಳನ್ನ ಮಾಡಿಕೊಂಡು. ಸೊ ನಿಮಗೇನಾದರೂ ಚೆನ್ನಾಗಿ ಅನಿಸಿದ್ರೆ ಕಮೆಂಟ್ ಮಾಡಿರಿ, ಇದೇ ರೀತಿ ತೊಗೊಂಡು ಸರ್ ಅಂತೇಳಿ. ಸೊ ನಾನು ಈ ರೀತಿ ಒಂದು 30 ದಿನ ಐತಿ. 30 ದಿನ ಇದು ಕೂಡ ಸೈಕಾಲಜಿ ಕೂಡ ಮಾಡ್ಬೇಕಂತೈತಿ. ಸೊ ಇದನ್ನ ಮಾಡಿದಂದ್ರೆ ಅದ್ರಾಗೂ 20 ಕ್ವಶನ್ಸು ಇದ್ರಾಗ ಕನ್ಫರ್ಮ್ ಆಗಿ ಬರ್ತಾವೆ. ನಾವು 20ಕ್ಕೆ 20 ತೆಗಿಬೇಕಾ ಸ್ಕೋರ್ ಮಾಡೋಕೆ ಭಾಳ ಹೆಲ್ಪ್ಫುಲ್ ಸಬ್ಜೆಕ್ಟ್ ಅಂದ್ರೆ ಇದೆ ನಮಗೆ. ಯಾಕಂತಂದ್ರೆ ಕಡಿಮೆ ಸಬ್ಜೆಕ್ಟ್ ಒಳಗೆ ಜಾಸ್ತಿ ಅರ್ಥವನ್ನು ಮಾಡ್ಕೊಂಡು ಮಾಡುವಂಥದ್ದು. ಸೊ ಹಿಂಗೆ ನೀವು ಸಪೋರ್ಟ್ ಮಾಡಿಬಿಟ್ರಿ ಅಂತಂದ್ರೆ ನಾನು ಮುಂದಿನ ಸೀರೀಸ್ಗಳನ್ನ ತೊಗೊಂಡು ಬರ್ತೀನೋ. ಸೊ ಆದಷ್ಟು ಎಲ್ಲರಿಗೂ ಇದನ್ನು ಶೇರ್ ಮಾಡಿರಿ. ಸೊ ಎಲ್ಲರೂ ನೋಡಲಿ, ಅವ್ರಿಗೂ ಸ್ವಲ್ಪ ಅರ್ಥ ಆಗಲಿ. ಸೊ ಇಷ್ಟು ಹೇಳ್ತಾ ನನ್ನ ಕ್ಲಾಸನ್ನು ಇವತ್ತು ಮುಗಿಸ್ತೇನೆ. ವಿಶ್ ಯು ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಬಾಯ್.